ಎಸ್. ಸೊ ಲೈಕ್ ಸೊ ಎ ಡಿ ಸಿ ಏನು ಮಾಡುತ್ತೆ ಅಂದರೆ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ಓಕೆನಾ. ಸೊ ಈ ಅನಲಾಗ್ ಸಿಗ್ನಲ್ಸ್ನೆಲ್ಲ ಡಿಜಿಟಲಿ ಕನ್ವರ್ಟ್ ಮಾಡಿಬಿಟ್ಟು ನಿಮಗೆ ಮೈಕ್ರೋ ಕಂಟ್ರೋಲರ್ಗೆ ಸೆಂಡ್ ಮಾಡುತ್ತೆ. ಸೊ ಇದು ಯಾವುದು, ಇದು ಎ ಡಿ ಸಿ ವರ್ಕ್. ಓಕೆ. ಸೊ ವಿತೌಟ್ ಎ ಡಿ ಸಿ ಯು ಕೆನಾಟ್ ಇಂಟರ್ಫೇಸ್ ದ ಅನಲಾಗ್ ಸಿಗ್ನಲ್ಸ್ ಆರ್ ಅನಲಾಗ್ ಸೆನ್ಸರ್ಸ್. ಸೊ ನೀವು ಅನಲಾಗ್ ಡಿವೈಸಸ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ವಿತೌಟ್ ಎ ಡಿ ಸಿ ನೀವು ಲೈಕ್ ಇಂಟರ್ಫೇಸ್ ಮಾಡೋದಕ್ಕೆ ಆಗೋದಿಲ್ಲ, ಎ ಡಿ ಸಿ ಇರಲೇಬೇಕಾಗುತ್ತೆ. ಓಕೆನಾ. ಯಾಕಂದರೆ ನೀವು ಅನಲಾಗ್ ಡೇಟಾನ ಡೈರೆಕ್ಟ್ಲಿ ಕಂಟ್ರೋಲರ್ಗೆ ಕೊಡೋದಕ್ಕಾಗೋದಿಲ್ಲ. ಓಕೆ. ಸೊ ಆಲ್ವೇಸ್ ಯು ಶುಡ್ ಯೂಸ್ ಎ ಡಿ ಸಿ. ಬಟ್ ಆರ್ಡಿನೋದಲ್ಲಿ ಏನಿರುತ್ತೆ ಅಂದರೆ ನಿಮಗೆ ಆರ್ಡಿನೋದಲ್ಲಿ ಇನ್ಬಿಲ್ಟ್ ಎ ಡಿ ಸಿ ಇರುತ್ತೆ, ಸರಿನಾ. ನೀವೇನು ಎಕ್ಸ್ಟರ್ನಲ್ ಆಗಿ ಲೈಕ್ ಎಕ್ಸ್ಟ್ರಾ ಡಿವೈಸಸ್ಗೆ ಕನೆಕ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಜಸ್ಟ್ ಏನಿರುತ್ತೆ ಅಂದರೆ ನಿಮಗೆ ಇನ್ಬಿಲ್ಟ್ ಇರುತ್ತೆ. ಅನಲಾಗ್ ಸೆನ್ಸರ್ಸ್ನ ಡೈರೆಕ್ಟ್ಲಿ ಕನೆಕ್ಟ್ ಮಾಡ್ತೀರಾ, ಆ ಸೆನ್ಸರ್ದ ಔಟ್ಪುಟ್ ಏನಿರುತ್ತಲ್ವ, ಸೊ ಅದನ್ನು ಕನ್ವರ್ಟ್ ಮಾಡಿಬಿಟ್ಟು ನಿಮಗೆ ಕಂಟ್ರೋಲರ್ಗೆ ಸೆಂಡ್ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು ಎ ಡಿ ಸಿ ವರ್ಕು. ಓಕೆ. ಸೊ ಇದನ್ನು ನಾನು ಇವಾಗ ನಿಮಗೆ ಟಿಂಕರ್ ಕ್ಯಾಡಲ್ಲಿ ತೋರಿಸ್ತೀನಿ. ಸೊ ಎಲ್ಲರೂ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಳ್ಳಿ, ಟಿಂಕರ್ ಕ್ಯಾಡ್ ಓಪನ್ ಮಾಡಿ. ಓಕೆ. ಸೊ ನಿಮಗೆ ಟಿಂಕರ್ ಕ್ಯಾಡಲ್ಲಿ ಲೈಕ್ ಮಲ್ಟಿಪಲ್ಸ್ ಸೆನ್ಸರ್ಸ್ ಸಿಗುತ್ತೆ, ನಿಮಗೆ ಚೆಕ್ ಮಾಡ್ಬೋದು ಸ್ವಲ್ಪ. ಓಕೆ. ಸೊ ಆ ಟಿಂಕರ್ ಕ್ಯಾಡ್ ಓಪನ್ ಆದಮೇಲೆ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ. ಕ್ರಿಯೇಟ್ ಆದಮೇಲೆ ಇಲ್ಲಿ ಅದರಲ್ಲಿ ಸರ್ಕ್ಯೂಟ್ಸ್ ಅಂತ ಹೋಗಿ. ಓಕೆ. ಸೊ ಇಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ನಿಮಗೆ ಸೆನ್ಸರ್ಸ್ ಅಂದ ತಕ್ಷಣ ನಿಮಗೆ ಎಲ್ಲ ಟೈಪ್ಸು ಸೆನ್ಸರ್ಸ್ ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ಜಸ್ಟ್ ಸೆನ್ಸರ್ಸ್ ಅಂತ ಸರ್ಚ್ ಮಾಡಿ. ಓಕೆ. ಸೆನ್ಸರ್ಸಲ್ಲಿ ನಿಮಗೆ ಲೈಕ್ ಫೋಟೋ ರೆಜಿಸ್ಟರ್ ಅಂತ ಇದೆ. ಸೊ ಈ ಸೆನ್ಸರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಲೈಟ್ ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ. ಲೈಟ್ ಡಿಟೆಕ್ಷನ್ ಮತ್ತು ಲೈಟ್ ಇಂಟೆನ್ಸಿಟಿನ ಮೆಷರ್ ಮಾಡುತ್ತೆ. ಯಾವುದು, ಫೋಟೋ ರೆಜಿಸ್ಟರ್. ಇದನ್ನು ನಾವು ಎಲ್ ಡಿ ಆರ್ ಅಂತಲೂ ಕರಿತೀವಿ. ಎಲ್ ಡಿ ಆರ್ ಈಸ್ ನಥಿಂಗ್ ಬಟ್ ಲೈಟ್ ಡಿಪೆಂಡೆಂಟ್ ರೆಜಿಸ್ಟರ್. ಓಕೆ. ಎಸ್. ಸೊ ಇದು ಬಂದ್ಬಿಟ್ಟು ಎಲ್ ಡಿ ಆರ್ ಇರುತ್ತೆ, ಲೈಟ್ ಡಿಪೆಂಡೆಂಟ್ ರೆಜಿಸ್ಟರು. ಆ್ಯಂಡ್ ಅನಲಾಗ್ ಸೆನ್ಸರ್ಸಲ್ಲಿ ನಿಮಗೆ ಸಾಯಿಲ್ ಮಾಯ್ಶ್ಚರ್ ಸೆನ್ಸರ್ ಅಂತ ಇರುತ್ತೆ. ಸೊ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಟೆಸ್ಟ್ ದ ಸಾಯಿಲ್ ಮಾಯ್ಶ್ಚರ್. ಸಾಯಿಲಲ್ಲಿ ಎಷ್ಟು ಮಾಯ್ಶ್ಚರ್ ಕಂಟೆಂಟ್ ಇದೆ ಅಂತ ಲೈಕ್ ರೀಡ್ ಮಾಡೋದಕ್ಕೆ ಸಾಯಿಲ್ ಮಾಯ್ಶ್ಚರ್ ಸೆನ್ಸರ್ನ ಯೂಸ್ ಮಾಡ್ತೀರಾ. ಸೊ ನೆಕ್ಸ್ಟು ಬಂದ್ಬಿಟ್ಟು ನಿಮಗೆ ಅನಲಾಗ್ ಸೆನ್ಸರ್ಸಲ್ಲಿ ಲೈಕ್ ಟೆಂಪ್ರೇಚರ್ ಸೆನ್ಸರ್ ಅಂತ ಒಂದು ಬರುತ್ತೆ. ಸೊ ಇದನ್ನು ನಾವು ಲೈಕ್ LM35 ಅಂತ ಕರಿತೀವಿ. ಓಕೆನಾ. TMP ಅಂದರೆ ಟೆಂಪ್ರೇಚರ್ ಅಂತ. ಸೊ ಇದು ಏನು ಮಾಡುತ್ತೆ ಅಂದರೆ ಟೆಂಪ್ರೇಚರ್ ವೇರಿ ಆದಂಗೆ ನಿಮಗೆ ಅನಲಾಗ್ ವ್ಯಾಲ್ಯೂ ವೇರಿ ಆಗುತ್ತೆ. ಸೊ ಆ ಅನಲಾಗ್ ವ್ಯಾಲ್ಯೂಯಿಂದ ನೀವು ಫಾರ್ಮುಲಾ ಬರೆದ್ಬಿಟ್ಟು ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ. ಓಕೆನಾ. ಸೊ ಆಫ್ಟರ್ ದ ಕ್ಯಾಲ್ಕುಲೇಷನ್ ಯು ವಿಲ್ ಗೆಟ್ ದ ಟೆಂಪ್ರೇಚರ್ ವ್ಯಾಲ್ಯೂ. ಸೊ ಈ ಥರ ಇರುತ್ತೆ ನಿಮಗೆ. ಆ್ಯಂಡ್ ಇದು ಬಂದ್ಬಿಟ್ಟು PIR ಸೆನ್ಸರು ಮತ್ತು ಅಲ್ಟ್ರಾಸೋನಿಕ್ ಸೆನ್ಸರ್, ಇದೆಲ್ಲ ಡಿಜಿಟಲ್ ಅಂತ ಕರಿತೀವಿ. ಓಕೆ. ಸೊ ಅನಲಾಗಲ್ಲೇ ನಿಮಗೆ ತುಂಬ ಸೆನ್ಸರ್ಸ್ ಇದೆ, ಒನ್ ಬೈ ಒನ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಮೇನ್ ಅನಲಾಗ್ ಡೇಟಾ ಅಂದರೆ ನಥಿಂಗ್ ಬಟ್ ಲೈಕ್ ಅಟ್ಮಾಸ್ಫಿಯರ್ ಅಂದರೆ ಎನ್ವಿರಾನ್ಮೆಂಟಿಂದ ಏನೇನು ವ್ಯಾಲ್ಯೂಸ್ ರೀಡ್ ಆಗುತ್ತಲ್ವ, ಸೊ ಅದೆಲ್ಲ ನಾವು ಅನಲಾಗ್ ಡೇಟಾ ಅಂತ ಕರಿತೀವಿ. ಅದನ್ನು ಏನು ಮಾಡುತ್ತೆ, ಇದು ರೀಡ್ ಮಾಡಿಬಿಟ್ಟು ಲೈಕ್ ಎಲ್ಲ ಅನಲಾಗ್ ಸೆನ್ಸರ್ಸು ನಿಮಗೆ ಲೈಕ್ ಸಿಮಿಲರಾಗಿ ವರ್ಕ್ ಆಗುತ್ತೆ. ಯಾವ ಥರ ಅಂದರೆ ಈಗ ಇದೇನು ಮಾಡ್ತಾ ಇದೆ, ಇದು ಲೈಟ್ ವೇರಿಯೇಷನಿಂದ ನಿಮಗೆ ಔಟ್ಪುಟ್ ವೇರಿಯೇಷನ್ ಆಗ್ತಾ ಇದೆ. ಔಟ್ಪುಟ್ ಮೀನ್ಸ್ ಔಟ್ಪುಟ್ ವೋಲ್ಟೇಜ್. ಓಕೆನಾ. ಸೊ ಇಲ್ಲಿ ಲೈಟ್ ಇಂಟೆನ್ಸಿಟಿ ವೇರಿಯೇಷನ್ ಆದರೆ ನಿಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಕಡಿಮೆ ಆಗುತ್ತೆ ಎಲ್ ಡಿ ಆರಲ್ಲಿ. ಓಕೆನಾ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಔಟ್ಪುಟ್ ವೋಲ್ಟೇಜ್ ವೇರಿ ಆದಾಗ ಅದನ್ನು ಅನಲಾಗ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿಕೊಂಡು ನೀವು ಪ್ರೋಗ್ರಾಮಲ್ಲಿ ಲೈಕ್ ಡಿಸ್ಪ್ಲೇ ಮಾಡ್ಬೋದು ಅಥವಾ ಅದಕ್ಕೆ ಕಂಡೀಷನ್ಸ್ ಬರಿಬೋದು. ಸೊ ಈ ಥರ ಇರುತ್ತೆ ನಿಮಗೆ. ಸೊ ಅದೇ ಥರ ಇಲ್ಲಿ ಲೈಟ್ ಆಯಿತು. ಸೊ ಇದರಲ್ಲಿ ಲೈಟಿಂದ ಇನ್ಪುಟ್ ಕೊಟ್ಟಲ್ವಾ. ಸೊ ಇದರಲ್ಲಿ ಏನು ಮಾಡ್ತೀರಾ, ಸಾಯಿಲ್ ಮಾಯ್ಶ್ಚರಿಂದ ಇನ್ಪುಟ್ ಕೊಡ್ತೀರಾ ಅಷ್ಟೇ. ಓಕೆ. ಬಟ್ ಅದಾದಮೇಲೆ ನಿಮಗೆ ನೆಕ್ಸ್ಟು ಸೇಮ್ ಟೈಪೇ ವರ್ಕ್ ಆಗೋದು. ಅಂದರೆ ಈಗ ಸಾಯಿಲಲ್ಲಿ ಎಷ್ಟು ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇತ್ತು ಅಂದರೆ ಔಟ್ಪುಟ್ ವೋಲ್ಟೇಜ್ ಜಾಸ್ತಿ ಇರುತ್ತೆ. ಸೊ ಈಗ ಮಾಯ್ಶ್ಚರ್ ಕಂಟೆಂಟ್ ಕಡಿಮೆ ಇತ್ತು ಅಂದಾಗ ನಿಮಗೆ ಔಟ್ಪುಟ್ ವೋಲ್ಟೇಜು ಕಡಿಮೆ ಇರುತ್ತೆ, ಆ ಥರ. ಓಕೆನಾ. ನೆಕ್ಸ್ಟ್ ಬರೋದೇ ಟೆಂಪ್ರೇಚರು. ಸೊ ಇದೂ ಅಷ್ಟೇ, ಟೆಂಪ್ರೇಚರ್ ವೇರಿಯೇಷನ್ ಆಗುತ್ತಲ್ವ. ಸೊ ಅದೇ ಥರ ನಿಮಗೆ ಔಟ್ಪುಟ್ ವೋಲ್ಟೇಜು ವೇರಿ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫೋಟೋ ಡಯೋಡು, ಆಂಬಿಯೆಂಟ್ ಲೈಟು, ಫ್ಲೆಕ್ಸ್ ಸೆನ್ಸರ್ ಅಂತ ಒಂದಿದೆ. ಸೊ ಇದೆಲ್ಲ ಅನಲಾಗ್ ಸೆನ್ಸರ್ಸ್. ಇದು ನಾನು ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫೋರ್ಸ್ ಸೆನ್ಸರ್ ಅಂತ ಇದೆ.
ಸೊ ಫ್ಲಕ್ಸ್ ಸೆನ್ಸರ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನೀವು ಫೋಲ್ಡ್ ಮಾಡ್ಬೋದು, ಓಕೆನಾ. ಸೊ ಇದನ್ನೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇವಾಗ ಪ್ರಾಜೆಕ್ಟ್ಸ್ ಯಾವ ಥರ ಇರುತ್ತೆ ಅಂದರೆ ಈ ಫಿಂಗರಿಂದ ನೀವು ಇನ್ಪುಟ್ಸ್ ಕೊಡಬೇಕು, ಓಕೆನಾ. ಸೊ ಈಗ ತಂಬ್ ಫೋಲ್ಡ್ ಆಯಿತು ಅಂದರೆ ಫುಡ್ ಬೇಕು. ಸೊ ಈಗ ಈ ವಾಯ್ಸ್ ಬರಲ್ಲ ಅಲ್ವಾ, ಆ ಥರ ಪೇಷಂಟ್ಸ್ಗೆ ನೀವು ಈ ಥರ ಫ್ಲಕ್ಸ್ ಸೆನ್ಸರ್ನ ಫಿಂಗರ್ಸಿಗೆ ಪ್ಲೇಸ್ ಮಾಡಿದ್ರೆ ಅಥವಾ ಗ್ಲೌಸಿಗೆ ಪ್ಲೇಸ್ ಮಾಡಿದ್ರೆ, ಸೊ ತಂಬ್ ಫೋಲ್ಡ್ ಆದಾಗ ಫುಡ್ ಬೇಕು, ಅಥವಾ ನೆಕ್ಸ್ಟ್ ಫಿಂಗರ್ ಫೋಲ್ಡ್ ಆದಾಗ ಸೆಕೆಂಡ್ ಫಿಂಗರ್ ಫೋಲ್ಡ್ ಆದಾಗ ವಾಟರ್ ಬೇಕು. ಸೊ ಈ ಥರ ನೀವು ಸಿಗ್ನಲ್ಸಿಂದ ನೀವು ಕಂಡೀಷನ್ಸ್ನ ಬರಿಬೋದು, ಓಕೆ. ಸೊ ಆ ಪರ್ಪಸ್ಗೆ ಇದನ್ನ ಫ್ಲೆಕ್ಸ್ ಸೆನ್ಸರ್ಸ್ನ ಯೂಸ್ ಮಾಡ್ತೀವಿ. ನಥಿಂಗ್ ಬಟ್ ಸೊ ಎಷ್ಟು ಆ್ಯಂಗಲಿಗೆ ಬೆಂಡ್ ಆಗಿದೆ ಅಂತೇಳಿ, ಜಾಸ್ತಿ ಬೆಂಡ್ ಆದಷ್ಟು ನಿಮಗೆ ವ್ಯಾಲ್ಯೂಸು ಜಾಸ್ತಿ ಬರುತ್ತೆ. ಸೊ ಆ ಥರ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫೋರ್ಸ್ ಸೆನ್ಸರ್ ಇದೆ. ಸೊ ಫೋರ್ಸ್ ಅಂದರೆ ಲೈಕ್ ಈಗ ವೇಟ್ ಮಿಷಿನ್ನು ಅದರಾಗೆಲ್ಲ ಯೂಸ್ ಮಾಡಿರ್ತಾರಲ್ವ, ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತೀರೋ ಅಷ್ಟು ನಿಮಗೆ ಔಟ್ಪುಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಓಕೆ. ಸೊ ನೆಕ್ಸ್ಟು IR ಸೆನ್ಸರ್ ಅಂತ ಇದೆ. ಸೊ IR ಸೆನ್ಸರ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಆಬ್ಜೆಕ್ಟ್ನ ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದೇ ಥರ ನಿಮಗೆ ಟಿಲ್ಟ್ ಸೆನ್ಸರ್ ಅಂತ ಇದೆ. ಸೊ ಈ ಟಿಲ್ಟ್ ಸೆನ್ಸರ್ ಏನು ಮಾಡುತ್ತೆ ಅಂದರೆ, ಈಗ ನೀವು ಲೈಕ್ ಟಿಲ್ಟ್ ಮಾಡಿದ್ರಿ ಅಂದರೆ ನಿಮಗೆ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಈಗ ಕರೆಕ್ಟಾಗಿದೆ, ಓಕೆನಾ, ಲೆವೆಲ್ ಆಗಿದೆ. ಸೊ ಇದನ್ನು ಟಿಲ್ಟ್ ಮಾಡಿದಾಗ ನಿಮಗೆ ಔಟ್ಪುಟ್ ವ್ಯಾಲ್ಯೂ ಡಿಫ್ರೆಂಟಾಗಿ ಬರುತ್ತೆ, ಓಕೆ. ಅದನ್ನು ಚೆಕ್ ಮಾಡೋಣ. ಆಮೇಲೆ ಇರೋದು ನಿಮಗೆ ಗ್ಯಾಸ್ ಸೆನ್ಸರ್ ಅಂತ ಹೇಳಿ, ಓಕೆ. ಸೊ ಗ್ಯಾಸ್ ಸೆನ್ಸರಲ್ಲಿ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಮೀಥೇನು, ಬೂಟೇನ್, ಸೊ ಈ ಥರ ಮಲ್ಟಿಪಲ್ ಗ್ಯಾಸಸ್ನ ನೀವು ಮೆಷರ್ ಮಾಡ್ಬೋದು, ಸರಿನಾ. ಓಕೆ. ಸೊ ಇದೆಲ್ಲ ನಿಮಗೆ ಬೇಸಿಕ್ ಟೈಪ್ಸ್ ಆಫ್ ಅನಲಾಗ್ ಸೆನ್ಸರ್ಸು. ಇದರಲ್ಲಿ ನಿಮಗೆ ತುಂಬ ಟೈಪ್ಸು ಸಿಗುತ್ತೆ, ಬಟ್ ಇದರಲ್ಲಿ ಟಿಂಕರ್ ಕಾರ್ಡಲ್ಲಿ ನಿಮಗೆ ಲಿಮಿಟೆಡ್ ನಂಬರ್ ಆಫ್ ಸೆನ್ಸರ್ಸ್ ಇರುತ್ತೆ. ಸೊ ಇದನ್ನೆಲ್ಲ ನೀವು ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಮಾಡ್ಬೋದು, ಓಕೆ. ಸೊ ಇಲ್ಲಿ ನೀವು ಯಾವ ಥರ ಇನ್ಪುಟ್ ಕೊಡ್ತೀರಾ ಸೆನ್ಸರ್ಗೆ ಅಂದರೆ, ಜಸ್ಟ್ ಇಲ್ಲೇ ನಾನು ತೋರಿಸ್ಬಿಡ್ತೀನಿ ನಿಮಗೆ. ಸೊ ಈಗ ಸ್ಟಾರ್ಟ್ ಸಿಮ್ಯುಲೇಷನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡಿ, ಸೊ ಈ ಸೆನ್ಸರ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಡಾರ್ಕ್ ಸೈಡ್ ಇರೋದಲ್ಲ, ಇದನ್ನು ಲೈಟ್ ಕಡಿಮೆ ಇದೆ ಅಂತ ಹೇಳಿ. ಸೊ ಇದನ್ನು ಮೂವ್ ಮಾಡಿದ್ರಿ ಅಂದರೆ ನಿಮಗೆ ಲೈಟ್ ಜಾಸ್ತಿ ಆಯಿತು ಅಂತ ಹೇಳಿ, ಅಂದರೆ ಡೇ ಟೈಮು ಅಥವಾ ನೈಟ್ ಟೈಮು. ಸೊ ಇಲ್ಲಿ ನಿಮಗೆ ಇನ್ಪುಟ್ನ ವೇರಿ ಮಾಡ್ಬೋದು, ಯಾಕಂದರೆ ಇದು ಸಿಮ್ಯುಲೇಷನ್ ಅಲ್ವಾ. ಸೊ ಈಗ ಹಾರ್ಡ್ವೇರಿಗೆ ಹೋಗ್ತೀನಿ ಅಂದರೆ ಅಲ್ಲಿ ನೀವು ಲೈಟ್ ಬ್ರೈಟ್ನೆಸ್ನ ಜಾಸ್ತಿ ಮಾಡೋದಕ್ಕೆ ಮೊಬೈಲ್ದು ಫ್ಲ್ಯಾಶ್ ಆನ್ ಮಾಡಿಬಿಟ್ಟು ಸೆನ್ಸರ್ ಮೇಲ್ಗಡೆ ಪ್ಲೇಸ್ ಮಾಡ್ಬೋದು. ಈ ಥರ ನೀವು ಇನ್ಪುಟ್ನ ಚೇಂಜ್ ಮಾಡ್ತೀರಾ. ಬಟ್ ಇದರಲ್ಲಿ ನೀವು ಸಿಮ್ಯುಲೇಷನಲ್ಲಿ ಇಲ್ಲೇ ನೀವು ಇನ್ಪುಟ್ನ ವೇರಿಯೇಷನ್ ಮಾಡಬೇಕು, ಓಕೆ. ಸೊ ಈ ಕಡೆ ಡ್ರ್ಯಾಗ್ ಮಾಡಿದ್ರೆ ಕಡಿಮೆ ಲೈಟ್ ಇದೆ ಅಂತ, ಈ ಕಡೆ ಡ್ರ್ಯಾಗ್ ಮಾಡಿದ್ರೆ ಲೈಟು ಜಾಸ್ತಿ ಇದೆ ಅಂತ ಹೇಳಿ. ಸೊ ನೆಕ್ಸ್ಟು ಸಾಯಿಲ್ ಮಾಯ್ಶ್ಚರ್ ಸೆನ್ಸರು. ಸೊ ಅದೂ ಅಷ್ಟೇ, ನಿಮಗೆ ಒಂದು ನಾಬ್ ಬರುತ್ತೆ. ಸೊ ಇದನ್ನು ಇನ್ಕ್ರೀಸ್ ಮಾಡಿದ್ರೆ ಮಾಯ್ಶ್ಚರ್ ಜಾಸ್ತಿ ಇದೆ ಅಂತ, ಇದನ್ನು ಡಿಕ್ರೀಸ್ ಮಾಡಿದ್ರೆ ಮಾಯ್ಶ್ಚರ್ ಕಡಿಮೆ ಇದೆ ಅಂತ, ಇದನ್ನು ನಾರ್ಮಲಾಗಿ ಇಟ್ಟರೆ ಸಾಯಿಲ್ ಮಾಯ್ಶ್ಚರ್ ಮೀಡಿಯಮ್ ಇದೆ ಅಂತ ಹೇಳಿ. ಸೊ ಈ ಥರ ಇದನ್ನು ನೆಕ್ಸ್ಟ್ ಆಡಿನೋ ಕನೆಕ್ಟ್ ಮಾಡಬೇಕು, ಅದನ್ನು ಕನೆಕ್ಷನ್ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಸೆನ್ಸರ್ ವ್ಯಾಲ್ಯೂ ಯಾವ ಥರ ಚೇಂಜ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ಸೊ ಹಾಗೆ ನೀವು ಟೆಂಪ್ರೇಚರ್ ಸೆನ್ಸರ್ನ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಈ ಥರ, ಸೊ ಇಲ್ಲೂ ನಿಮಗೆ ತೋರಿಸುತ್ತೆ ಟೆಂಪ್ರೇಚರ್ ವ್ಯಾಲ್ಯೂ ಎಷ್ಟು ಸೆಟ್ ಮಾಡಿದ್ದೀರಾ ಅಂತ ಹೇಳಿ. ಇದು ಆ್ಯಕ್ಚುಯಲ್ ವ್ಯಾಲ್ಯೂ. ಸೊ ನಿಮ್ಮ ಆಡಿನೋ ರೀಡ್ ಮಾಡಿಬಿಟ್ಟು ಔಟ್ಪುಟ್ ಎಲ್ಲಿ ತೋರಿಸುತ್ತಲ್ವ, ಸೊ ಅದನ್ನು ಇಷ್ಟೇ ವ್ಯಾಲ್ಯೂ ತೋರಿಸ್ಬೇಕು. ಇದಕ್ಕಿಂತ ಜಾಸ್ತಿ ಕಡಿಮೆ ತೋರಿಸ್ತು ಅಂದರೆ ಅದು ಎಫಿಷಿಯೆಂಟ್ ವ್ಯಾಲ್ಯೂ ಅಲ್ಲ, ಓಕೆನಾ. ಸೊ ಇವಾಗ 125 ಡಿಗ್ರಿ ಮ್ಯಾಕ್ಸಿಮಮ್ ಇದೆ, -40 ಮಿನಿಮಮ್ ಇದೆ, ಸರಿನಾ. ಈ ಥರ ನೀವು ವೇರಿಯೇಷನ್ ಮಾಡಬೇಕು. ಆ್ಯಂಡ್ ಇದು ನೋಡಿ ಫ್ಲಕ್ಸ್ ಸೆನ್ಸರು. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಥರ ನೀವು ಡ್ರ್ಯಾಗ್ ಮಾಡಿದ್ರೆ ಅದು ಫೋಲ್ಡ್ ಆಗುತ್ತೆ, ಓಕೆನಾ. ಸೊ ಈಗ ಇಲ್ಲಿ ಆ್ಯಂಗಲ್ಲು ತೋರಿಸ್ತಾ ಇದೆ ನಿಮಗೆ 61 ಡಿಗ್ರಿ, 132 ಡಿಗ್ರಿ. ಸೊ ಈ ಥರ ನೀವು ಎಷ್ಟು ಫೋಲ್ಡ್ ಮಾಡ್ತೀರೋ ಅಷ್ಟು ವ್ಯಾಲ್ಯೂ ಚೇಂಜ್ ಆಗುತ್ತೆ. ಆ್ಯಂಡ್ ಈ ಥರ ನೀವು ಇನ್ಪುಟ್ ಕೊಡ್ತೀರಾ ಫ್ಲಕ್ಸ್ ಸೆನ್ಸರ್ಗೆ, ಓಕೆ. ಫ್ಲಕ್ಸ್ ಸೆನ್ಸರ್ ಆಯಿತು. ಸೊ ಇವಾಗ ನೆಕ್ಸ್ಟು ಫೋರ್ಸ್ ಸೆನ್ಸರ್ ಅಲ್ವಾ ಇದು, ಇಲ್ಲಿ ಜಾಸ್ತಿ ಮಾಡಬೇಕು ನೀವು ಫೋರ್ಸು. ಸೊ ಎನ್ ಅಂದರೆ ನ್ಯೂಟನ್ಸ್ ಅಂತ ಹೇಳಿ. ಸೊ 3.78 ನ್ಯೂಟನ್ಸು. ಸೊ ಇಲ್ಲೇ ವ್ಯಾಲ್ಯೂಸ್ ತೋರಿಸ್ತಾ ಇದೆ, ನೀವು ಎಷ್ಟಾದರೂ ಫೋರ್ಸ್ ಅಪ್ಲೈ ಮಾಡ್ಬೋದು. ಅಪ್ ಟು 10 ನ್ಯೂಟನ್ಸ್ವರೆಗೂ ನೀವು ಫೋರ್ಸ್ನ ಅಪ್ಲೈ ಮಾಡ್ಬೋದು, ಓಕೆ. 0 ಇಸ್ ದ ಮಿನಿಮಮ್, 10 ಇಸ್ ದ ಮ್ಯಾಕ್ಸಿಮಮ್. ಈ ಥರ ಇನ್ಪುಟ್ ಕೊಡಬೇಕು ಸೆನ್ಸರ್ಗೆ. ನೆಕ್ಸ್ಟ್ ಇರೋದೇ ನಿಮಗೆ IR ಸೆನ್ಸರ್ ಇರುತ್ತೆ. ಸೊ IR ಸೆನ್ಸರ್ ಅಂದರೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಆಬ್ಜೆಕ್ಟ್ ಇದೇನೋ ಇಲ್ವ ಅಂತ ಡಿಟೆಕ್ಟ್ ಆಗುತ್ತೆ, ಓಕೆ. ಸೊ ನೆಕ್ಸ್ಟು ಟಿಲ್ಟ್ ಸೆನ್ಸರ್ ಇದೆ. ಇಲ್ಲಿ ನೋಡ್ಬೋದು ನೀವು, ಈ ಕಡೆ ಸ್ಟ್ರೇಟ್ ಆಗಿದೆ, ಈ ಕಡೆ ಸ್ಲ್ಯಾಂಟ್ ಆಗಿದೆ, ಸರಿನಾ. ಇದನ್ನು ನೀವು ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಔಟ್ಪುಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಈ ಥರ ಇದು ಸ್ಟ್ರೇಟ್ ಆಗಿ ವರ್ಟಿಕಲ್ ಇರುತ್ತೆ, ಇದು ಸ್ಲೋಪ್ ಆಗುತ್ತೆ ಈ ಥರ ಮೂವ್ ಮಾಡಿದಾಗ, ಓಕೆ. ಸೊ ಈ ಸೆನ್ಸರ್ ಆಯಿತು. ನೆಕ್ಸ್ಟು ಇದೆ ನಿಮಗೆ ಗ್ಯಾಸ್ ಸೆನ್ಸರ್ ಇದೆ. ಸೊ ಗ್ಯಾಸ್ ಸೆನ್ಸರ್ ನೋಡಿ ನಿಮಗೆ, ಸೊ ಗ್ಯಾಸ್ ಇಸ್ ನಥಿಂಗ್ ಬಟ್ ಇಲ್ಲಿ ನಿಮಗೆ ಡಸ್ಟ್ ಥರ ಅಂದ್ಕೊಳ್ಳಿ, ಓಕೆನಾ. ಡಸ್ಟ್ ಅಂದರೆ ಕಾರ್ಬನ್ ಡೈಆಕ್ಸೈಡ್, ಸ್ಮೋಕು ಆ ಥರ ಅಂದ್ಕೊಳ್ಳಿ. ಸೊ ಅದನ್ನು ನಾನು ಡ್ರ್ಯಾಗ್ ಮಾಡ್ತೀನಿ. ಸೊ ಸೆನ್ಸರಿಂದ ಆಚೆ ಕಡೆ ಅಂದರೆ ದೂರ ಇಟ್ರಿ ಅಂದರೆ ವ್ಯಾಲ್ಯೂಸು ಕಡಿಮೆ ತೋರಿಸುತ್ತೆ. ಸೆನ್ಸರ್ಸಿಗೆ ನಿಯರಾಗಿ ತೊಗೊಂಬಂದ್ರಿ ಅಂದರೆ ನಿಮಗೆ ವ್ಯಾಲ್ಯೂಸು ಇನ್ಕ್ರೀಸ್ ಆಗುತ್ತೆ. ಈ ಥರ ನೀವು ಸೆನ್ಸರ್ಸ್ಗೆ ಇನ್ಪುಟ್ ಕೊಡ್ತೀರಾ ಯಾವುದರಲ್ಲಿ, ಸಿಮ್ಯುಲೇಷನಲ್ಲಿ, ಓಕೆ.
ಡನ್. ಸೊ ಇವಾಗ ಫಸ್ಟು ಸೆನ್ಸರ್ನ ಇಂಟರ್ಫೇಸ್ ಮಾಡೋಣ ಆರ್ಡಿನೋ ಜೊತೆ, ದಟ್ ಈಸ್ LDR. ಓಕೆನಾ. ಸೊ ರಿಮೈನಿಂಗ್ ಎಲ್ಲ ಡಿಲೀಟ್ ಮಾಡ್ತೀನಿ. ಓಕೆ. ಸೊ ಇದನ್ನು ನೀವು ಎಲ್ಲಿ ಯೂಸ್ ಮಾಡ್ತೀರ, ಲೈಕ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ನೋಡ್ಬೋದು ಅಂದರೆ, ಇವಾಗ ವೆಹಿಕಲಲ್ಲೇ ತೊಗೊಳ್ಳಿ. ವೆಹಿಕಲಲ್ಲೇ ಡೇ ಟೈಮ್ ಮತ್ತು ನೈಟ್ ಟೈಮ್ನ ಡಿಟೆಕ್ಟ್ ಮಾಡಬೇಕು. ಸೊ ಈ ಟೈಮಲ್ಲಿ ನೈಟ್ ಟೈಮಲ್ಲಿ ಏನು ಮಾಡಬೇಕು, ಆಟೋಮೆಟಿಕ್ ಹೆಡ್ಲೈಟ್ಸ್ನ ಆನ್ ಮಾಡಬೇಕು. ಓಕೆನಾ. ಡೇ ಟೈಮಲ್ಲಿ ಆಟೋಮೆಟಿಕ್ ಹೆಡ್ಲೈಟ್ಸ್ನ ಆಫ್ ಮಾಡಬೇಕು. ಸೊ ಈ ಥರ ಕಂಟ್ರೋಲಿಂಗಿಗೆ ನಾವು LDRನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಾರ್ಮಲ್ ಈಗೇನು ಕಾರ್ಸ್ ನಿಮಗೆ ಮಾರ್ಕೆಟಲ್ಲಿ ಏನು ಕಾರ್ ಅವೈಲೇಬಲ್ ಇದೆ ಅಲ್ವಾ, ಸೊ ಅದರಲ್ಲೂ ನಿಮಗೆ ಸೇಮ್ ಟೈಪ್ ಸೆನ್ಸರ್ಸ್ ಯೂಸ್ ಮಾಡಿರ್ತಾರೆ. ಸೊ ಈಗ ಪಾರ್ಕಿಂಗ್ ಸೆನ್ಸರ್ಸ್ ಅಂತಂದು ಎಲ್ಲ ಕರೀತಾರಲ್ವ, ಅದೆಲ್ಲ ಅಲ್ಟ್ರಾಸೋನಿಕ್ ಸೆನ್ಸರು. ಅದು ಇಲ್ಲಿದೆ ನೋಡಿ, ಈ ಟೈಪ್ ಸೆನ್ಸರ್ಸ್. ಓಕೆನಾ. ಸೊ ಇದೇ ಟೈಪ್ ಸೆನ್ಸರ್ಸ್ನ ಪಾರ್ಕಿಂಗ್ಗೆ ಯೂಸ್ ಮಾಡಿರ್ತಾರೆ, ಅಲ್ಟ್ರಾಸೋನಿಕ್ ಸೆನ್ಸರ್ಸ್ನೆಲ್ಲ. ಓಕೆ. ಸೊ ಈ ಟೈಪ್ ಇರುತ್ತೆ, ಅದು ಇದೇ ಪಾರ್ಕಿಂಗ್ ಸೆನ್ಸರ್ ಅಂತ ಕರೀತಾರೆ. ಓಕೆ. ಕಾರಲ್ಲೆಲ್ಲ ಇದೇ ಇರುತ್ತೆ. ಓಕೆ. ಅದೇ ಥರ ಇವಾಗ ನೀವು ಆಟೋಮೆಟಿಕ್ ಹೆಡ್ಲೈಟಿಗೆ ಇಂಪ್ಲಿಮೆಂಟ್ ಮಾಡ್ಬೋದು LDRನ. ಸೊ ಈಗ ಆಟೋಮೆಟಿಕ್ ವೈಪರ್ ಅಂತಲೂ ಬರುತ್ತೆ. ವೈಪರ್ಗೆ ಆಟೋಮೆಟಿಕ್ ಯಾವ ಥರ ಆಗಿರುತ್ತೆ ಅಂದರೆ, ಲೈಕ್ ಅಲ್ಲಿ ರೇನ್ ಸೆನ್ಸರ್ನ ಯೂಸ್ ಮಾಡಿರ್ತಾರೆ. ಓಕೆನಾ. ಸೊ ಇಲ್ಲೇನು ಸಾಯಿಲ್ ಮಾಯ್ಶ್ಚರ್ ಅಂತ ನೋಡಿದ್ರಲ್ವ, ಇದೇ ಥರ ನಿಮಗೆ ರೇನ್ ಸೆನ್ಸರ್ ಅಂತ ಬರುತ್ತೆ. ಆ ರೇನ್ ಸೆನ್ಸರಿಂದ ಇಫ್ ರೇನ್ ಡಿಟೆಕ್ಟ್ ಆದಾಗ ನಿಮಗೆ ವೈಪರ್ ಆಟೋಮೆಟಿಕ್ ಆನ್ ಆಗಬೇಕು. ಸೊ ಈ ಥರ ಎಲ್ಲ ಆಟೋಮೇಷನ್ ಮಾಡಿರ್ತಾರೆ ವೆಹಿಕಲ್ಸಲ್ಲಿ. ಓಕೆನಾ. ಸೊ ಈಗ ಸೆನ್ಸರ್ ತೊಗೊಂಡಿದ್ದೀವಿ LDR. ಸೊ ನೆಕ್ಸ್ಟ್ ಆರ್ಡಿನೋ ತೊಗೊಳ್ಳಿ, ಆರ್ಡಿನೋ ಯೂನೋ. ಸೊ ಈ ಕಡೆ ಪ್ಲೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬ್ರೆಡ್ ಬೋರ್ಡ್ ತೊಗೊಳ್ಳಿ. ಓಕೆ. ಸೊ ಬ್ರೆಡ್ ಬೋರ್ಡ್ ತೊಗೊಳ್ಳಿ. ಸೊ ಯಾವುದಾದ್ರೂ ಸೈಜನ್ನು ತೊಗೊಳ್ಳಿ. ನಾನು ಸ್ಮಾಲ್ ಬ್ರೆಡ್ ಬೋರ್ಡ್ ತೊಗೊತೀನಿ. ಓಕೆನಾ. ಸೊ ಎಸ್. ಸೊ ಇದನ್ನ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಕಾಂಪೊನೆಂಟ್ ಬಂದುಬಿಟ್ಟು ರೆಸಿಸ್ಟರ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ. ಸೊ ಇದಿಷ್ಟು ಆಯ್ತು ಇವಾಗ. ಸೊ ಈಗ LDR ತೊಗೊಂಡ್ಬಿಟ್ಟು ಸೊ ಇಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ಎಂಡ್ ಏನಾಗಿರಬೇಕು, ರೆಸಿಸ್ಟೆನ್ಸಿಗೆ ಕನೆಕ್ಟ್ ಆಗಿರಬೇಕು, ಟರ್ಮಿನಲ್ 2. ಓಕೆನಾ. ಸೊ ಇದು ಸಿಂಗಲ್ ಲೈನ್ ಇದೆ, ರೆಜಿಸ್ಟರಿಗೆ ಕನೆಕ್ಟ್ ಆಗಿದೆ ಟರ್ಮಿನಲ್ 2. ಮತ್ತು ಟರ್ಮಿನಲ್ 1 ಅನ್ನೋದು ನಿಮಗೆ ಅದನ್ನೇನು ಮಾಡ್ತೀರಾ, ಇಲ್ಲಿ ನಾನು ಕನೆಕ್ಷನ್ ನೆಕ್ಸ್ಟ್ ಹೇಳ್ತೀನಿ, ಕನೆಕ್ಷನ್ಸು ಅಲ್ಲಿಗೆ ಕನೆಕ್ಟ್ ಮಾಡಬೇಕು. ಓಕೆನಾ. ಓಕೆ. ಸೊ ಇವಾಗ 5 ವೋಲ್ಟ್ಸ್ ಕನೆಕ್ಟ್ ಮಾಡ್ಬೇಕು ನೀವು ಸೆನ್ಸರ್ಗೆ. ಸೊ ಅದನ್ನು ನಾನು ಇಲ್ಲಿಂದ ತೊಗೊತೀನಿ 5 ವೋಲ್ಟ್ಸ್ ಅಂತ ಹೇಳಿ. ಸೊ ವೈರ್ ಬಂದುಬಿಟ್ಟು ರೆಡ್ ಕಲರ್ ವೈರ್ ಮಾಡ್ಕೊಂಡಿದ್ದೀನಿ. ಸೊ ಯು ಕ್ಯಾನ್ ಟೇಕ್ ಎನಿ ಕಲರ್. ಸೊ ಫಸ್ಟ್ ನಾನು ಪಾಸಿಟಿವ್ ಬ್ರೆಡ್ ಬೋರ್ಡಿಗೆ ಹಾಕ್ಕೊಂಡ್ಬಿಡ್ತೀನಿ 5 ವೋಲ್ಟ್ಸ್ನ. ಸರಿನಾ. 5 ವೋಲ್ಟ್ಸ್ ಮತ್ತು ಗ್ರೌಂಡ್ ಅಲ್ವಾ. ಸೊ ಇದನ್ನು ನಾನು, ಸೊ ಈ ಪಿನ್ನು ಟರ್ಮಿನಲ್ 1ಅನ್ನು ನೀವೇನು ಮಾಡ್ತೀರಾ, ಪಾಸಿಟಿವ್ ಕೊಡ್ತೀರಾ. ಓಕೆ. 5 ವೋಲ್ಟ್ಸು. ಸೊ ಇವಾಗ ಪಾಸಿಟಿವ್ 5 ವೋಲ್ಟ್ಸ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಗ್ರೌಂಡ್ ಕನೆಕ್ಷನ್ನು. ಸೊ ಇಲ್ಲಿ ಗ್ರೌಂಡ್ ತೊಗೊತೀನಿ. ಸೊ ಬ್ರೆಡ್ ಬೋರ್ಡಿಗೆ ಗ್ರೌಂಡ್ ಮಾಡ್ತೀನಿ. ಬ್ರೆಡ್ ಬೋರ್ಡ್ ಗ್ರೌಂಡ್ ಮಾಡಬೇಕು. ಓಕೆ. ಸೊ ಅದಾದಮೇಲೆ ನೀವು ಇದನ್ನು LDRನ ಗ್ರೌಂಡ್ ಮಾಡ್ಕೊಳ್ಳಿ. ಸೊ ರೆಸಿಸ್ಟೆನ್ಸ್ ಥ್ರೂ ಗ್ರೌಂಡ್ ಆಗಬೇಕದು. ಸೊ ಇದು ಕನೆಕ್ಷನ್ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ. ಸೊ ಇವಾಗ ಗ್ರೌಂಡ್ ಕನೆಕ್ಷನ್ನು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಸಿಗ್ನಲ್ ಪಿನ್ಸ್ ಕನೆಕ್ಟ್ ಮಾಡಬೇಕಲ್ವಾ. ಸೊ ಇದು ಯಾವುದು ಅಂತ ಹೇಳಿದೆ, ಇದು ಅನಲಾಗ್ ಸೆನ್ಸರು. ಓಕೆನಾ. ಸೊ ಅನಲಾಗ್ ಸೆನ್ಸರ್ ಆಗಿರೋದ್ರಿಂದ ನೀವು ಡಿಜಿಟಲ್ ಪಿನ್ಸೇ ಯೂಸ್ ಮಾಡೋಂಗಿಲ್ಲ, ಅನಲಾಗ್ ಪಿನ್ಸೇ ಯೂಸ್ ಮಾಡಬೇಕು. ಅನಲಾಗ್ ಪಿನ್ಸ್ ಎಲ್ಲಿರುತ್ತೆ ಅಂದರೆ, ದೀಸ್ ಆರ್ ದ ಅನಲಾಗ್ ಪಿನ್ಸ್, A0, A1, A2, A3, A4, A5. ಸೊ ಇವೆಲ್ಲ ಅನಲಾಗ್ ಪಿನ್ಸ್ ಇರುತ್ತೆ. ಇದನ್ನು ಲೈಕ್ ಯಾವುದಾದ್ರೂ ಪಿನ್ ತೊಗೋಬೋದು ನೀವು. ಓಕೆನಾ. ಪ್ರೋಗ್ರಾಮಲ್ಲಿ ಅದೇ ಪಿನ್ ಹಾಕಿರ್ಬೇಕಷ್ಟೇ. ಸೊ ಇವಾಗ ನಾನು A0 ಪಿನ್ನನ್ನು ತೊಗೊಂಡ್ಬಿಟ್ಟು, ಸೊ ಇದನ್ನ ಎಲ್ಲಿ ಕನೆಕ್ಟ್ ಮಾಡ್ತೀರಾ ಅಂದರೆ, ರೆಜಿಸ್ಟರ್ ಮತ್ತು LDR ಮಿಡಲಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ LDR ಪಿನ್ ಇದೆ, ಇಲ್ಲಿ ರೆಜಿಸ್ಟರ್ ಪಿನ್ ಇದೆ, ಇವೆರಡರ ಮಿಡಲಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಇದು ಸಿಗ್ನಲ್ ಪಿನ್. ಸರಿನಾ. ಓಕೆ. ಸೊ ಇದೆಲ್ಲ ಕನೆಕ್ಷನ್ಸ್ ಆಯ್ತು ಇವಾಗ. ಸೊ ಈಗ ಏನು ಮಾಡಿದ್ದೀನಿ ನೋಡಿ, 5 ವೋಲ್ಟ್ಸ್ ಪವರ್ ಸಪ್ಲೈನ ನಾನು ಡೈರೆಕ್ಟ್ LDR ಪಿನ್ನಿಗೆ ಕೊಟ್ಟಿದ್ದೀನಿ. ಡೈರೆಕ್ಟ್ LDR ಪಿನ್ನಿಗೆ ಹೋಗಿದೆ ಇದು 5 ವೋಲ್ಟ್ಸು. ಅದಾದಮೇಲೆ LDRinದ ರೆಸಿಸ್ಟೆನ್ಸ್ ಥ್ರೂ ಗ್ರೌಂಡ್ ಆಗಿದೆ. ಸೊ ಇದನ್ನ ರೆಜಿಸ್ಟರ್ ವ್ಯಾಲ್ಯೂನ 300 ಓಮ್ಸ್ ಮಾಡ್ಕೊಳ್ಳಿ. ರೆಸಿಸ್ಟೆನ್ಸ್ ವ್ಯಾಲ್ಯೂನ 300 ಓಮ್ಸ್ ಅಂತ ಮಾಡ್ಕೊಳ್ಳಿ. ಓಕೆ. ಡನ್.
ಸೊ ಇದಾದಮೇಲೆ ಏನು ಮಾಡಿ, ಇದು ಸಿಗ್ನಲ್ ಪಿನ್ನು A0 ಕನೆಕ್ಟ್ ಮಾಡಿದ್ದೀರಾ. ರೆಜಿಸ್ಟರ್ನ 300 ಓಮ್ಸ್ ಅಂತ ಮಾಡ್ಕೊಂಡ್ರಿ. ರೆಜಿಸ್ಟೆನ್ಸಿಂದ ನೀವು ಗ್ರೌಂಡ್ ಮಾಡ್ತೀರಾ ಕನೆಕ್ಷನ್. ಓಕೆನಾ? ಓಕೆ. ಸೊ ದೆನ್ ದಿಸ್ ಸಿಗ್ನಲ್ ಪಿನ್, ಇದನ್ನ A0ಗೆ ಕನೆಕ್ಟ್ ಮಾಡ್ತೀರಾ. ಸೊ ನೀವು ಯಾವುದಾದ್ರೂ ಅನಲಾಗ್ ಪಿನ್ಸಿಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಇದಿಷ್ಟು ಬಂದುಬಿಟ್ಟು ಕನೆಕ್ಷನ್ಸ್ ಆಗಿರುತ್ತೆ. ಓಕೆನಾ? ಸೊ ಇವಾಗ ಪ್ರೋಗ್ರಾಮಿಂಗ್ ಕನೆಕ್ಷನ್ಸ್ ಮುಗೀತಲ್ವಾ? ಕನೆಕ್ಷನ್ಸ್ ಮುಗಿದಿದ್ರೆ ಪ್ರೋಗ್ರಾಮಿಗೆ ಹೋಗ್ತೀನಿ. ಓಕೆ, ಪ್ರೋಗ್ರಾಮ್ ನೋಡ್ಕೊಳ್ಳಿ. ಸೊ ಫಸ್ಟ್ ಏನು ಬರುತ್ತೆ ನಿಮಗೆ, ವಾಯ್ಡ್ ಸೆಟಪ್. ಸೊ ವಾಯ್ಡ್ ಸೆಟಪ್ ಆದಮೇಲೆ ಇಲ್ಲೇನು ಬರೀತೀರಾ, ಇವಾಗ ನಾವು ಅನಲಾಗ್ ಸೆನ್ಸರ್ಸ್ ಯೂಸ್ ಮಾಡಿದ್ದೀವಲ್ವಾ. ಸೊ ಸೆನ್ಸರ್ಸ್ ಎಲ್ಲ ಏನಾಗುತ್ತೆ, ಇನ್ಪುಟ್ ಡಿವೈಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ಇನ್ಪುಟ್ ಅಂತ ಮೆನ್ಷನ್ ಮಾಡ್ಕೋಬೇಕು. ಸೊ ಅದಕ್ಕೆ ಪಿನ್ ಮೋಡ್. ಸೊ ಈಗ ಯಾವ ಪಿನ್ನಿಗೆ ಕನೆಕ್ಟ್ ಮಾಡಿದ್ದೀವಿ, ಸೊ ಇಲ್ಲಿ ನೋಡಿ A0 ಪಿನ್ನಿಗೆ ಕನೆಕ್ಟ್ ಮಾಡಿದ್ದೀವಿ. ಓಕೆನಾ? ಸೊ A0 ಅಂತ ಬರಿಬೇಕು ನೀವು ಇಲ್ಲಿ, A0, ಇನ್ಪುಟ್. ಸೊ ಇದು ಸೆನ್ಸರ್ ಆಗಿರೋದ್ರಿಂದ ನೀವು ಇನ್ಪುಟ್ ಅಂತ ಮೆನ್ಷನ್ ಮಾಡಬೇಕು. ಸೊ ಆಯ್ತಿದು. ಸೊ ಇದಾದಮೇಲೆ ಕ್ಲೋಸ್ ಬ್ರಾಕೆಟ್. ಆ್ಯಂಡ್ ಇನ್ನೊಂದು, ನೀವು ಸೆನ್ಸರಿಂದ ರೀಡ್ ಮಾಡಿರ್ತೀರ ಡೇಟಾ, ಅದನ್ನೆಲ್ಲಿ ಪ್ರಿಂಟ್ ಮಾಡ್ತೀರಾ? ಸೊ ಈಗ ಫಸ್ಟಿಗೆ ನಾವು ಸೀರಿಯಲ್ ಮಾನಿಟರಲ್ಲಿ ಪ್ರಿಂಟ್ ಮಾಡೋಣ. ಓಕೆನಾ? ಸೊ ಅದಾದಮೇಲೆ ನೀವು LCDಯಲ್ಲಿ ಡಿಸ್ಪ್ಲೇ ಮಾಡ್ಕೋಬೋದು. ಓಕೆ, ಸೊ ಅದನ್ನು ತೋರಿಸ್ತೀನಿ ಯಾವ ಥರ ಏನು ಅಂತ ಹೇಳಿ. ಫಸ್ಟ್ ಏನು ಮಾಡಿ ಅಂದರೆ ಸೀರಿಯಲ್ ಮಾನಿಟರಲ್ಲಿ ಡಿಸ್ಪ್ಲೇ ಮಾಡಿ. ಓಕೆ, ಸೊ ಸೀರಿಯಲ್ ಮಾನಿಟರಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದರೆ serial.begin 9600. ಸೊ ಇದು ಏನು ಅಂದರೆ ಇದು ಬಾಡ್ ರೇಟ್. ಆ್ಯಂಡ್ ಸೀರಿಯಲ್ ಮಾನಿಟರ್ ಬಗ್ಗೆ ಹೇಳಬೇಕು ಅಂದರೆ, ಸೊ ಇಲ್ಲಿ ನೋಡಿ. ಸೊ ಸೀರಿಯಲ್ ಮಾನಿಟರ್ ಬಂದುಬಿಟ್ಟು ನಿಮ್ಗೆ ಎಲ್ಲಿರುತ್ತೆ ಅಂದರೆ, ಕೋಡ್ ಬ್ಲಾಕ್ ಇರೋದನ್ನ ಟೆಕ್ಸ್ಟ್ ಮಾಡ್ಕೊಳ್ಳಿ, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿರುತ್ತೆ ಸೀರಿಯಲ್ ಮಾನಿಟರ್. ಓಕೆನಾ? ಸೊ ಇಲ್ಲಿ ನಿಮಗೆ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗುತ್ತೆ. ಸೊ ಈ ಸೀರಿಯಲ್ ಮಾನಿಟರ್ ಬಗ್ಗೆ ಹೇಳ್ತೀನಿ ಏನು ಅಂತ ಹೇಳಿ. ಸೊ ಈ ಸೀರಿಯಲ್ ಮಾನಿಟರಲ್ಲಿ ಏನು ಡೇಟಾ ಬರುತ್ತಲ್ವ, ಸೊ ಅದು ಏನು ಅಂದರೆ, ಲೈಕ್ ಈಗ ಆರ್ಡಿನೋಯಿಂದ ನಿಮ್ಮ ಸಿಸ್ಟಮ್, ಅಂದರೆ ಸಿಸ್ಟಮ್ ಒಂದು ಮೀನ್ಸ್ ಈ ವೈರ್ ಇದೆ ಅಲ್ವಾ. ಸೊ ಓಕೆ, ಇಲ್ಲೇನು ಸೆನ್ಸರ್ ಡೇಟಾ ಟ್ರಾನ್ಸ್ಫರ್ ಆಗ್ತಿದೆ ಅದು ನಿಮಗೆ ಲೈಕ್ ಈ ಕೇಬಲಿಂದ ನಿಮ್ಗೆ ಇವರ್ಟ್ ಕಮ್ಯುನಿಕೇಷನ್ ಆಗಿಬಿಟ್ಟು ನಿಮಗೆ ಸೀರಿಯಲ್ ಮಾನಿಟರಲ್ಲಿ ತೋರಿಸುತ್ತೆ. ಆರ್ಡಿನೋದಲ್ಲಿ ಏನು ಲೈಕ್ ಆಪ್ರೇಷನ್ ಆಗ್ತಾಯಿದೆ ಅಂತ ಹೇಳಿ. ಓಕೆನಾ? ಸೊ ಅದನ್ನು ನಾವು ಆ್ಯಕ್ಚುಲಿ ಪ್ರೋಗ್ರಾಮಲ್ಲಿ ಬರೀಬೇಕು. ಸೊ ಅದಾದಮೇಲೆ ಸೀರಿಯಲಲ್ಲಿ ಪ್ರಿಂಟ್ ಮಾಡಿದ್ರಿ ಅಂದರೆ ನಿಮಗೆ ಲ್ಯಾಪ್ಟಾಪಲ್ಲೇ ಪ್ರಿಂಟ್ ಆಗುತ್ತೆ. ಹಾರ್ಡ್ವೇರ್ ಕನೆಕ್ಟ್ ಮಾಡಿದಾಗೂ ನಿಮಗೆ ಸೀರಿಯಲ್ ಮಾನಿಟರ್ ವ್ಯಾಲ್ಯೂಸ್ ಬರುತ್ತೆ. ಇದು ಸಿಮ್ಯುಲೇಷನ್ ಆಗಿರೋದ್ರಿಂದ ನಿಮಗೆ ಇಲ್ಲೇ ಸೀರಿಯಲ್ ಮಾನಿಟರ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದಾದಮೇಲೆ ಪ್ರೋಗ್ರಾಮಿಗೆ ಬರ್ತೀನಿ. ಓಕೆ, ಸೊ ಪ್ರೋಗ್ರಾಮಲ್ಲಿ ಏನು ಮಾಡ್ತೀರಾ, serial.begin 9600 ಅಂತ ಬರ್ತೀರಾ. 9600 ಅನ್ನೋದು ಬಂದುಬಿಟ್ಟು ಬಾಡ್ ರೇಟ್ ಅಂತ ಕರಿತೀವಿ. ಸೊ ಬಾಡ್ ರೇಟ್ ಏನಪ್ಪ ಅಂದರೆ, ಲೈಕ್ ಸ್ಪೀಡ್ ಆಫ್ ದ ಕಮ್ಯುನಿಕೇಷನ್ ಬಿಟ್ವೀನ್ ಲ್ಯಾಪ್ಟಾಪ್ ಆ್ಯಂಡ್ ಕಂಟ್ರೋಲರ್. ಓಕೆ, ಅದನ್ನು ನಾವು 9600 ಅಂತ ಕರಿತೀವಿ. ಇದು ಬಂದುಬಿಟ್ಟು ಡಿಫಾಲ್ಟ್ ಇರುತ್ತೆ ನಿಮಗೆ. ಇಲ್ಲಿ ಬೇಕಾದರೆ ನೀವು ಸ್ಪೀಡ್ ಚೇಂಜ್ ಮಾಡ್ಕೋಬೋದು. ಓಕೆನಾ? ಸೊ ಈಗ 9600 ಇದೆ ಅಂದರೆ ಪ್ರೋಗ್ರಾಮ್ ಈಗ ಸಿಮ್ಯುಲೇಷನ್ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಅಥವಾ ಹಾರ್ಡ್ವೇರ್ ಕನೆಕ್ಟ್ ಮಾಡಿದ್ರೆ ಅಂದರೆ ಅಲ್ಲಿ ನಿಮಗೆ ESP32ಗೆ ಬೇರೆ ಬಾಡ್ ರೇಟ್ ಬರುತ್ತೆ, ESP8266ಗೆ ಬೇರೆ ಬಾಡ್ ರೇಟ್ ಬರುತ್ತೆ. ಸೊ ಆ ಥರ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಬಟ್ ಆರ್ಡಿನೋಗೆ 9600 ಅನ್ನೋದು ಡಿಫಾಲ್ಟ್. ಸೊ ಇದಿಷ್ಟು ವಾಯ್ಡ್ ಸೆಟಪ್ ಆಯಿತು. ಸೊ ಇವಾಗ ವಾಯ್ಡ್ ಲೂಪ್. ಸೊ ವಾಯ್ಡ್ ಲೂಪಲ್ಲಿ ಏನು ಬರೀತೀರಾ, ಇವಾಗ ಸೆನ್ಸರ್ ಆಗಿರೋದ್ರಿಂದ ಫಸ್ಟ್ ಏನು ಮಾಡಬೇಕು, ಸೆನ್ಸರ್ ವ್ಯಾಲ್ಯೂನ ರೀಡ್ ಮಾಡ್ಕೊಂಬಿಟ್ಟು ವೇರಿಯೇಬಲ್ಲಿ ಸೇವ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀರಾ, ಇಂಟ್ ವ್ಯಾಲ್ಯೂ. ಸೊ ಇದು ವ್ಯಾಲ್ಯೂ ಅಂತ ವೇರಿಯೇಬಲ್ ತೊಗೊಂಡಿನಿ, ನೀವು ಏನಾದರೂ ತೊಗೊಳ್ಳಿ. ಇಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಆದಮೇಲೆ ಅನಲಾಗ್ ರೀಡ್. ಸೊ ಇದು ಅನಲಾಗ್ ಸೆನ್ಸರ್ ಅಲ್ವಾ, ಸೊ ಅದಕ್ಕೆ ಅನಲಾಗ್ ರೀಡ್ ಅಂತ ಯೂಸ್ ಮಾಡಬೇಕು. ಇನ್ ಕೇಸ್ ನೀವೇನಾದರೂ ಸ್ವಿಚ್ಚು, ಬಟನ್ಸು ಅಥವಾ IR ಸೆನ್ಸರು, PIR ಸೆನ್ಸರ್ ಯೂಸ್ ಮಾಡ್ತೀರಾ ಅಂದರೆ ಅಲ್ಲಿ ನೀವೇನು ಮಾಡ್ತೀರಾ, ಡಿಜಿಟಲ್ ರೀಡ್ ಅಂತ ಯೂಸ್ ಮಾಡ್ತೀರಾ. ಓಕೆನಾ? ಸೊ ಇಲ್ಲಿ ಅನಲಾಗ್ ಡೇಟಾ ಬರ್ತಾಯಿದೆ ನನಗೆ, ಸೊ ಅನಲಾಗ್ ರೀಡ್ ಅಂತ ಯೂಸ್ ಮಾಡಿದ್ದೀನಿ. ಸೊ ಇದಾದಮೇಲೆ ಏನು ಮಾಡ್ತೀರಾ, ಅನಲಾಗ್ ರೀಡ್ ಯಾವ ಪಿನ್ ರೀಡ್ ಮಾಡ್ತೀರಾ, ಇಲ್ಲಿ ಯಾವ ಪಿನ್ ಇನ್ಪುಟ್ ಅಂತ ಕೊಟ್ಟಿರ್ತೀರ, ಅಂದರೆ ಯಾವ ಪಿನ್ ಕನೆಕ್ಷನ್ ಮಾಡಿರ್ತೀರಲ್ವ ಆ ಪಿನ್ನನ್ನು ರೀಡ್ ಮಾಡಬೇಕು. A0 ಕ್ಲೋಸ್ ದ ಬ್ರಾಕೆಟ್ ಸೆಮಿಕೋಲನ್. ಓಕೆನಾ? ಸೊ ಇದಾದಮೇಲೆ ಏನು ಮಾಡ್ತೀರಾ ಅಂದರೆ, ಲೈಕ್
ಕಂಡೀಷನ್ಸ್ ಬರೀಬೇಕು. ಸೊ ಇವಾಗ ಪ್ರಿಂಟ್ ಮಾಡಿದ್ದೀರಾ, ಓಕೆ. ಸೊ ವ್ಯಾಲ್ಯೂ ಇಸ್ ಈಕ್ವಲ್ ಟು ಅನಲಾಗ್ ರೀಡ್ A0 ಪಿನ್ ಇದೆ. ಸೊ ಇದಾದಮೇಲೆ ಸೊ ಕಂಡೀಷನ್ಸ್ ಅಂತ ಏನಿರಲ್ಲ, ನೀವು ವ್ಯಾಲ್ಯೂನ ಜಸ್ಟ್ ಸೀರಿಯಲ್ ಮಾನಿಟರಲ್ಲಿ ಪ್ರಿಂಟ್ ಮಾಡ್ಬೋದು. ಸೊ ಅದಕ್ಕೆ ಏನು ಮಾಡ್ತೀರಾ, ಸೀರಿಯಲ್ ಡಾಟ್ ಪ್ರಿಂಟ್, ಸೊ ಇಲ್ಲಿ ADC ವ್ಯಾಲ್ಯೂ ಅಥವಾ LDR ವ್ಯಾಲ್ಯೂ ಅಂತ ಟೈಪ್ ಮಾಡಿ. LDR ವ್ಯಾಲ್ಯೂ ಸ್ಪೇಸ್ ಡಬಲ್ ಇನ್ವರ್ಟೆಡ್ ಕಾಮ ಬ್ರ್ಯಾಕೆಟ್ ಕ್ಲೋಸ್ ಸೆಮಿಕಾಲನ್. ಸೊ ನೀವು ಡಬಲ್ ಇನ್ವರ್ಟೆಡ್ ಕಾಮದೊಳಗಡೆ ಏನಾದರೂ ಲೈಕ್ ನೇಮ್ಸ್ ಕೊಡ್ಬೋದು, ಸರಿನಾ. ಸೊ ಡಬಲ್ ಇನ್ವರ್ಟೆಡ್ ಕಾಮ ಯೂಸ್ ಮಾಡಿಲ್ಲ ಅಂದರೆ ಅದು ವೇರಿಯಬಲ್ ಅಂತ ತೊಗೊಳುತ್ತೆ, ಓಕೆ. ಸೊ ನೆಕ್ಸ್ಟ್ ಲೈನಲ್ಲಿ ನೋಡಿ, ಸೀರಿಯಲ್ ಡಾಟ್ ಪ್ರಿಂಟ್. ಸೊ ಇವಾಗ ನೀವು ವೇರಿಯಬಲ್ ನೇಮು ಪ್ರಿಂಟ್ ಮಾಡಬೇಕು. ಯಾವುದು ವೇರಿಯಬಲ್ಲು, ವ್ಯಾಲ್ಯೂ ಅಂತ ಇದೆ, ವ್ಯಾಲ್ಯೂ. ಸೊ ಈ ವೇರಿಯಬಲ್ ಪ್ರಿಂಟ್ ಮಾಡಬೇಕಾದ್ರೆ ನೀವು ಯಾವುದೇ ಥರ ಡಬಲ್ ಇನ್ವರ್ಟೆಡ್ ಕಾಮ ಆಗಿರ್ಬೋದು ಅಥವಾ ಈ ಥರ ವರ್ಡ್ಸ್ನೇನು ಯೂಸ್ ಮಾಡೋಂಗಿಲ್ಲ, ವಿತ್ ಸ್ಪೇಸ್ ಆ ಥರ ವರ್ಡ್ಸ್ ಯೂಸ್ ಮಾಡೋಂಗಿಲ್ಲ, ಓಕೆನಾ. ಸೊ ಇದಾದಮೇಲೆ ಡಿಲೇ 1000, ಓಕೆ. ಸೊ ಬ್ರ್ಯಾಕೆಟ್ ಕ್ಲೋಸ್. ಸೊ ಇವಾಗ ಚೆಕ್ ಮಾಡಿ. ಸೊ ನಿಮಗೆ ಅನಲಾಗ್ ವ್ಯಾಲ್ಯೂಸ್ ತೋರಿಸುತ್ತೆ ಸೀರಿಯಲ್ ಮಾನಿಟರಲ್ಲಿ, ಓಕೆನಾ. ಸೊ ಇದು ಈ ಲೈನ್ ಏನಕ್ಕೆ ಬರ್ತಿದ್ದೀವಿ ಅಂದರೆ ಜಸ್ಟು ನಿಮಗೆ ಗೊತ್ತಾಗಬೇಕಲ್ವಾ. ಸೊ ಯಾವ ವ್ಯಾಲ್ಯೂ ಏನು ಅಂತ ಹೇಳಿ ಡೈರೆಕ್ಟ್ ನಿಮಗೆ ವ್ಯಾಲ್ಯೂಸ್ ನಂಬರ್ಸ್ ಬರ್ತಾಯಿತ್ತು ಅಂದರೆ ನಿಮಗೆ ಏನು ವ್ಯಾಲ್ಯೂ ಅಂತ ಗೊತ್ತಾಗೋದಿಲ್ಲ, ಓಕೆ. ಸೊ ಅದಕ್ಕೋಸ್ಕರ LDR ವ್ಯಾಲ್ಯೂ ಅಂತ ಜಸ್ಟ್ ನಾವು ಐಡೆಂಟಿಫಿಕೇಷನ್ ಪರ್ಪಸ್ಗೆ ನಾವು ಬರೆದಿದ್ದೀವಿ LDR ವ್ಯಾಲ್ಯೂ ಅಂತೇಳಿ. ಸೊ ಇದಾದಮೇಲೆ ಓಕೆ. ಸೊ ಇದನ್ನು ನಾನು ಕಾಪಿ ಮಾಡಿಬಿಟ್ಟು ಇನ್ಕರೆಕ್ಟ್ ಪ್ಯಾಡಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಔಟ್ಪುಟ್ ಚೆಕ್ ಮಾಡೋಣ, ಓಕೆನಾ. ಸೊ ಈಗ A0 ಪಿನ್ನಿಗೆ ಕನೆಕ್ಟ್ ಮಾಡಿದ್ದೀರಾ, A0 ಅಂತ ತೊಗೊಂಡಿದ್ದೀನಿ. ಸೊ ಇನ್ನೊಂದು ಸಲ ಕನೆಕ್ಷನ್ಸ್ ನೋಡ್ಕೊಳ್ಳಿ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಂದುಬಿಟ್ಟು 300 ಓಮ್ಸ್ ಇರಬೇಕು, ಸರಿನಾ. ಸೊ ಇದಾದಮೇಲೆ ಏನು ಮಾಡ್ತೀನಿ, ಸ್ಟಾರ್ಟ್ ಸಿಮ್ಯುಲೇಷನ್. ಓಕೆ. ಸೊ ಇವಾಗ ನೋಡಿ ವ್ಯಾಲ್ಯೂ ಬಂದುಬಿಟ್ಟು 2 ಅಂತ ಬರ್ತಾ ಇದೆ ಆ್ಯಂಡ್ ಅದು ಒಂದೇ ಲೈನಲ್ಲಿ ಪ್ರಿಂಟ್ ಆಗ್ತಾಯಿದೆ ಅಲ್ವಾ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀರಾ, ಸೊ ಇಲ್ಲಿ ಲಾಸ್ಟ್ ಪ್ರಿಂಟ್ ಮಾಡಿರ್ತೀರಲ್ವಾ ಸೀರಿಯಲ್ ಪ್ರಿಂಟ್ ಅಂತ, ಸೊ ಅಲ್ಲಿ ಪ್ರಿಂಟ್ LN ಅಂತ ಟೈಪ್ ಮಾಡಬೇಕು. ಇವಾಗ ಏನಾಗುತ್ತೆ, ನೆಕ್ಸ್ಟ್ ವ್ಯಾಲ್ಯೂ ಎಲ್ಲ ನಿಮಗೆ ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ಸೀರಿಯಲ್ ಮಾನಿಟರಲ್ಲಿ ಹೇಳ್ತಾ ಇರೋದು. ಸೊ ಇಲ್ಲೇ ಪಕ್ಕ ನಿಮಗೆ ತೋರಿಸ್ತಾ ಇದೆ ನೋಡಿ ವ್ಯಾಲ್ಯೂಸು. ಸೊ ಅದು ನಿಮಗೆ ನೆಕ್ಸ್ಟ್ ಲೈನಲ್ಲಿ ಬರಬೇಕು ಅಂದರೆ ನೀವು ಇಲ್ಲಿ ಪ್ರಿಂಟ್ LN ಅಂತ ಆ್ಯಡ್ ಮಾಡಬೇಕು, ಓಕೆ. ಸೊ ಇವಾಗ ಚೆಕ್ ಮಾಡಿ, ಓಕೆ. ಸೊ ಇವಾಗ ನೋಡಿ ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗುತ್ತೆ ನಿಮಗೆ, ಓಕೆನಾ. ಸೊ ಈ ಥರ. ಸೊ LDR ವ್ಯಾಲ್ಯೂ ಬಂದುಬಿಟ್ಟು ನಿಮಗೆ 2 ಅಂತ ತೋರಿಸ್ತಾ ಇದೆ. ಸೊ ಈ ವ್ಯಾಲ್ಯೂ ಚೇಂಜ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ಸೊ ಇಲ್ಲಿ LDR ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇದನ್ನು ಮೂವ್ ಮಾಡಿ. ಸೊ ಇದೇನು ನಾಬ್ ಇದೆ ಅಲ್ವಾ, ಸೊ ಇದನ್ನು ಮೂವ್ ಮಾಡಿ, ಅವಾಗ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅನಲಾಗ್ ವ್ಯಾಲ್ಯೂಸು. ಸೊ ಈಗ ನೋಡ್ಕೊಳ್ಳಿ, ನೆಕ್ಸ್ಟ್ ವ್ಯಾಲ್ಯೂ ಬಂದುಬಿಟ್ಟು ನಿಮಗೆ ಡಿಫ್ರೆಂಟ್ ವ್ಯಾಲ್ಯೂ ಬರುತ್ತೆ. ಸೊ ನಿಮಗೆ 266 ಏನೋ ತೋರಿಸ್ತಾ ಇದೆ ಅಲ್ವಾ. ಸೊ ಈ ಥರ. ಅಗೇನ್ ನಾನು ಲೈಟ್ನ ಇವಾಗ ಮೀಡಿಯಮ್ ಲೈಟಿಗೆ ಇಟ್ಟಿದ್ದೀನಿ. ಸೊ ಮುಂಚೆ ಏನೋ ಲೈಟೇ ಇರಲಿಲ್ಲ ಆ್ಯಕ್ಚುಲಿ. ಆ ಕಂಡೀಷನಲ್ಲಿ ನಿಮಗೆ ವ್ಯಾಲ್ಯೂ ಬಂದುಬಿಟ್ಟು 2 ಬಂದಿದೆ. ಸೊ ಮೀಡಿಯಮ್ ಲೈಟಲ್ಲಿ ನಿಮಗೆ ವ್ಯಾಲ್ಯೂ ಬಂದುಬಿಟ್ಟು 266 ಬಂದಿದೆ. ಸೊ ಈಗ ನಾನು ಮ್ಯಾಕ್ಸಿಮಮ್ ಲೈಟಿಗೆ ಇನ್ಕ್ರೀಸ್ ಮಾಡ್ತೀನಿ, ಓಕೆ. ಸೊ ಮ್ಯಾಕ್ಸಿಮಮ್ ಲೈಟಿಗೆ ಇನ್ಕ್ರೀಸ್ ಮಾಡಿದಾಗ ಏನಾಯಿತು, ನಮಗೆ ವ್ಯಾಲ್ಯೂ ಬಂದುಬಿಟ್ಟು 380 ಸಮಥಿಂಗ್ ವ್ಯಾಲ್ಯೂ ತೋರಿಸ್ತಾ ಇದೆ, ಸರಿನಾ. ಸೊ ಈ ಥರ ಇರುತ್ತೆ. ನೆಕ್ಸ್ಟು ನೀವು ಇದಕ್ಕೆ ಕಂಡೀಷನ್ ಬರೆದ್ಬಿಟ್ಟು LED ಆನ್ ಮಾಡೋದಾಗಿರ್ಬೋದು ಅಥವಾ ಡಿಸ್ಪ್ಲೇ ಮಾಡೋದಾಗಿರ್ಬೋದು. ಸೊ ಈ ಥರದ್ದೆಲ್ಲ ನೀವು ಮಾಡ್ಕೋಬೋದು, ಓಕೆ. ಸೊ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ 0. ಸೊ ಈಗ ನಾನು ನೋ ಲೈಟಿಗೆ ಪ್ಲೇಸ್ ಮಾಡಿದ್ದೀನಿ. ಸೊ ವ್ಯಾಲ್ಯೂ ಬಂದುಬಿಟ್ಟು ನಿಮಗೆ ಮಿನಿಮಮ್ ಇರುತ್ತೆ, ಓಕೆ. ಮಿನಿಮಮ್ ಇಸ್ 2, ಓಕೆನಾ. 2 ವ್ಯಾಲ್ಯೂಗೆ ನಿಮಗೆ ನೈಟ್ ಟೈಮ್ ಅಂತ ಡಿಸ್ಪ್ಲೇ ಮಾಡ್ತೀರಾ. ನೆಕ್ಸ್ಟು ಮೀಡಿಯಮ್ ಲೈಟಿಂಗಿಗೆ ನಿಮಗೆ ವ್ಯಾಲ್ಯೂ ಅರೌಂಡು 247 ಗ್ರೇಟರ್ ದ್ಯಾನ್ 200 ಬರುತ್ತೆ, ಓಕೆನಾ. ಗ್ರೇಟರ್ ದ್ಯಾನ್ 300 ಅಂತ ಅಂದ್ಕೊಳ್ಳಿ, 200 ಅಂತ ಅಂದ್ಕೊಳ್ಳಿ. ಸೊ ಇನ್ನೂ ಜಾಸ್ತಿ ಮಾಡಿದ್ರಿ ಅಂದರೆ ನಿಮಗೆ ಗ್ರೇಟರ್ ದ್ಯಾನ್ 300. ಸೊ ಇದಕ್ಕೆ ನೀವು ಲೈಕ್ ಡಿಫ್ರೆಂಟ್ ಕಂಡೀಷನ್ಸ್ನ ಬರಿಬೋದು. ಅಂದರೆ 0 ಇದ್ದಾಗ ನೈಟ್ ಟೈಮ್ ಅಂತ, ಲೆಸ್ ದ್ಯಾನ್ 100 ಇದ್ದಾಗ ನೈಟ್ ಟೈಮ್ ಅಂತ ಮಾಡಬೇಕು. ಗ್ರೇಟರ್ ದ್ಯಾನ್ 200 ಇದ್ದಾಗ ಆಫ್ಟರ್ನೂನ್ ಅಂತ ಮಾಡ್ಬೋದು, ನಾಟ್ ಈವ್ನಿಂಗ್ ಅಂತ ಮಾಡ್ಬೋದು.
ನೆಕ್ಸ್ಟ್ ನಿಮಗೆ ಫುಲ್ ಲೈಟ್ ಬ್ರೈಟ್ನೆಸ್ ಇತ್ತು ಅಂದಾಗ ನೀವು ಬೇಕಾದರೆ ಆಫ್ಟರ್ನೂನು ಅಥವಾ ಆ ಥರ ನೀವು ಟೈಮಿಂಗ್ಸಲ್ಲಿ ಮಾಡ್ಬೋದು, ಅಥವಾ ಎರಡೇ ಕಂಡೀಷನ್ ಬರಿಬೋದು, ಒಂದು ನೈಟ್ ಟೈಮ್ ಒಂದು ಡೇ ಟೈಮ್ ಅಂತ. ಓಕೆನಾ. ಸೊ ಈ ಥರ ನೀವು LDRನ ಯೂಸ್ ಮಾಡ್ಕೋಬೋದು. ಸೊ ಕಂಡೀಷನ್ಸ್ನ ಯಾವ ಥರ ಬರಿಬೋದು ಅಂದರೆ, ಸೊ ಇಲ್ಲಿ ಈಗ ನಾನು ವೇರಿ ಮಾಡಿದ್ನಲ್ವಾ, ಓಕೆ. ಸೊ ಇದು ವೇರಿಯೇಷನ್ ನಾಬ್ ಇರುತ್ತೆ. ಸೊ ಈಗ ಕಂಡೀಷನ್ಸ್ ನೋಡ್ಕೊಳ್ಳಿ. ಸೊ ಇದಾಯ್ತಲ್ವ ಎಲ್ರದ್ದು. ಸೊ ಇನ್ನೊಂದು ಸಲ ಕನೆಕ್ಷನ್ಸ್ ನೋಡ್ಕೊಳ್ಳಿ ಕರೆಕ್ಟಾಗಿ. ಆ್ಯಂಡ್ ಪ್ರೋಗ್ರಾಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಓಕೆ. ಸೊ ಇನ್ನೊಂದು ಸಲ ಬೇಕಾದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರೋಗ್ರಾಮು. ಸೊ ವಾಯ್ಡ್ ಸೆಟಪ್ಪಲ್ಲಿ ಏನೇನು ಬರೀತೀರಾ, ಫಸ್ಟು ಸೀರಿಯಲ್ ಕಮ್ಯುನಿಕೇಷನ್ ಇನಿಷಿಯಲೈಸೇಷನ್ ಮಾಡ್ಕೊತೀರಾ. ನೆಕ್ಸ್ಟು ಅನಲಾಗ್ ಪಿನ್ನಿಗೆ ಏನು ಮಾಡಿದ್ದೀರಾ, ಸೆನ್ಸರ್ ಕನೆಕ್ಟ್ ಮಾಡಿದ್ದೀರಾ. ಓಕೆ. ಸೊ ಅದಕ್ಕೋಸ್ಕರ A0 ಪಿನ್ ಏನಾಗುತ್ತೆ, ಇನ್ಪುಟ್ ಅಂತ ಆಗುತ್ತೆ. ಓಕೆನಾ. ಸೊ ಇದಾದಮೇಲೆ ವಾಯ್ಡ್ ಲೂಪ್. ಸೊ ವಾಯ್ಡ್ ಲೂಪ್ ಒಳಗಡೆ ಏನು ಮಾಡ್ತೀರಾ, ಇಲ್ಲಿ ಸೆನ್ಸರ್ ಆಗಿರೋದ್ರಿಂದ ಫಸ್ಟು ಸೆನ್ಸರ್ ಪಿನ್ ರೀಡ್ ಮಾಡಿಬಿಟ್ಟು ವ್ಯಾಲ್ಯೂ ಅಂತ ವೇರಿಯಬಲಲ್ಲಿ ಸೇವ್ ಮಾಡ್ತೀರಾ. ಓಕೆನಾ. ಸೊ ಈ ಸೇವ್ ಮಾಡಿದ ಮೇಲೆ ಏನು ಮಾಡ್ತೀರಾ, ಸೀರಿಯಲ್ ಪ್ರಿಂಟ್ ಅಂತ ಬರೆದ್ಬಿಟ್ಟು, ಸೊ ಇಲ್ಲಿ LDR ವ್ಯಾಲ್ಯೂ ಅಂತ ನೇಮ್ ಬರೀತೀರಾ. ನೇಮ್ ಆದ ತಕ್ಷಣ ನೀವು ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀರಾ. ಓಕೆ. ಸೊ ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿ ನಿಮಗೆ ಪ್ರಿಂಟ್ ಆಗುತ್ತೆ. ಸೊ ಅದಾದಮೇಲೆ ಡಿಲೇ 1 ಸೆಕೆಂಡ್ ಅಂತ ಇದೆ. ಸೊ 1000 ಮೀನ್ಸ್ 1 ಸೆಕೆಂಡ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಎವ್ರಿ 1 ಸೆಕೆಂಡಿಗೆ ನಿಮಗೆ ವ್ಯಾಲ್ಯೂ ತೋರಿಸುತ್ತೆ. ಓಕೆನಾ. ಸೊ ಈ ಥರ ಇರುತ್ತೆ ನಿಮಗೆ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಸೊ ಡೌಟ್ಸ್ ಏನೂ ಇಲ್ಲ ಅಂದರೆ ನೆಕ್ಸ್ಟ್ ನಾನು ಕಂಡೀಷನ್ ಯಾವ ಥರ ಅಪ್ಲೈ ಮಾಡೋದಂತ ಹೇಳ್ತೀನಿ. ಓಕೆ. ಸೊ ನೋಡಿ ಇವಾಗ. ಸೊ ಇವಾಗ ಏನಾಯಿತು, ಲೈಕ್ ನಾರ್ಮಲ್ ಎಲ್ಲ ವ್ಯಾಲ್ಯೂ ಪ್ರಿಂಟ್ ಆಯಿತು. ಸೊ ಇವಾಗ ಆ ವ್ಯಾಲ್ಯೂಗೆ ನೈಟ್ ಟೈಮ್ ಡೇ ಟೈಮ್ ಅಂತ ಡಿಸ್ಪ್ಲೇ ಮಾಡಬೇಕು ಅಂದರೆ, ಸೊ ಏನು ಮಾಡ್ತೀರಾ, ಸೊ ಬಿಫೋರ್ ಡಿಲೇ ಅಥವಾ ಬಿಫೋರ್ ಪ್ರಿಂಟ್ ಅಂತ ಅಂದ್ಕೊಳ್ಳಿ, ಅಥವಾ ಏನಾದರೂ ನೀವು ಹೆಂಗಾದರೂ ಮಾಡ್ಬೋದು. ಓಕೆ. ಸೊ ನಾನು ಪ್ರಿಂಟ್ ಆದಮೇಲೆ ಕಂಡೀಷನ್ಸ್ ಅಪ್ಲೈ ಮಾಡ್ತೀನಿ. ಓಕೆ. ಸೊ ಈ ಕಂಡೀಷನ್ ಆದಮೇಲೆ ನೀವು ಲೈಕ್ ಕಂಡೀಷನ್ಸ್ನ ಅಪ್ಲೈ ಮಾಡಬೇಕು. ಇಫ್ ಎಲ್ಸ್, ಸೊ ಈ ಥರ ಕಂಡೀಷನ್ಸ್ನ ಬರೀಬೇಕು. ಇದಕ್ಕಿಂತ ಮುಂಚೆ ಬರೆಯೋಂಗಿಲ್ಲ. ಓಕೆ. ಏನಕ್ಕೆ ಅಂದರೆ, ಸೊ ಇಲ್ಲಿ ನೀವು ಪಿನ್ ನಂಬರ್ A0 ಅಂತ ರೀಡ್ ಮಾಡಿಬಿಟ್ಟು ವೇರಿಯಬಲ್ ಸೇವ್ ಮಾಡಿದ್ದೀರಾ. ಇವಾಗ ನಾವು ಕಂಡೀಷನ್ ಬರೀತಾ ಇರೋದು ಈ ವೇರಿಯೇಬಲ್ಲಿಗೆ. ಓಕೆ. ಸೊ ಅದಕ್ಕೋಸ್ಕರ ಈ ಲೈನ್ ಆದಮೇಲೆ ನೀವು ಕಂಡೀಷನ್ಸ್ನ ಬರೀಬೇಕು. ಓಕೆ. ಸೊ ಏನು ಕಂಡೀಷನ್ನು, ಇಫ್. ಸೊ ನಾನು ಇಲ್ಲಿ ನಿಮಗೆ ತೋರಿಸಿದ್ನಲ್ವ, ಅಂದರೆ ಈಗ ಮಿನಿಮಮ್ ಇಟ್ಟರೆ ಅಂದರೆ 2 ಅಂತ ತೋರಿಸುತ್ತೆ ಅಲ್ವಾ. ಸೊ ಈ 2 ಅಂತ ಬರ್ತಿದೆ ನೋಡಿ, ಮಿನಿಮಮ್ಗೆ ಇಟ್ಟಿದ್ದೀನಿ. ಸೊ ಈಗ ಮೀಡಿಯಮ್ಗೆ ಇಟ್ಟರೆ ನಿಮಗೆ ವ್ಯಾಲ್ಯೂ ಬಂದುಬಿಟ್ಟು 250 ಸಮಥಿಂಗ್ ಬರ್ತಾಯಿದೆ. ಮ್ಯಾಕ್ಸಿಮಮ್ಗೆ ಇಟ್ಟರೆ 300 ಸಮಥಿಂಗ್ ಬರುತ್ತೆ. ಸರಿನಾ. ಸೊ ಇವಾಗ ಏನು ಮಾಡ್ತೀರಾ, ಇಲ್ಲಿ ಕಂಡೀಷನ್ಸಲ್ಲಿ ಇಫ್ ವ್ಯಾಲ್ಯೂ. ಓಕೆ. ಸೊ ಈ ವ್ಯಾಲ್ಯೂ ಇರುತ್ತಲ್ವ, ಸೊ ವ್ಯಾಲ್ಯೂನ ಲೆಸ್ ದ್ಯಾನ್ 100. ಸೊ ವ್ಯಾಲ್ಯೂ ಲೆಸ್ ದ್ಯಾನ್ 100 ಇದ್ದಾಗ ಏನು ಮಾಡ್ತೀರಾ, ಸೊ ನೈಟ್ ಟೈಮ್ ಅಂತ ಡಿಸ್ಪ್ಲೇ ಆಗಬೇಕಲ್ವಾ. ಸೊ ಇಲ್ಲಿ ಸೀರಿಯಲ್ ಪ್ರಿಂಟ್ ಲೈನ್ ಕಾಪಿ ಮಾಡ್ಕೊಂಬಿಟ್ಟು, ಸೊ ಇಲ್ಲಿ LN ಅಂತ ಮೆನ್ಷನ್ ಮಾಡಬೇಕು, ಸೀರಿಯಲ್ ಪ್ರಿಂಟ್ LN. ಸೊ ಇಲ್ಲಿ 2 ಲೆಸ್ ದ್ಯಾನ್ 100 ಇತ್ತು ಅಂದರೆ ನೈಟ್ ಟೈಮ್ ಅಂತ ಡಿಸ್ಪ್ಲೇ ಆಗಬೇಕು. ಓಕೆ. ಸೊ ಅದಾದಮೇಲೆ ಇಫ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಎಲ್ಸ್ ಓಪನ್ ಮಾಡಿಬಿಟ್ಟು, ಎಲ್ಸ್ ಬ್ರ್ಯಾಕೆಟ್ ಓಪನ್. ಸೊ ಈಗ ಲೆಸ್ ದ್ಯಾನ್ 100 ಇದ್ದಾಗ ನೈಟ್ ಟೈಮ್ ಅಂತ ಆಗುತ್ತೆ. ಗ್ರೇಟರ್ ದ್ಯಾನ್ 100 ಇದ್ದಾಗ ಏನಾಗಬೇಕು, ಡೇ ಟೈಮ್ ಅಂತ ಡಿಸ್ಪ್ಲೇ ಆಗಬೇಕಲ್ವಾ. ಸೊ ಅದನ್ನ ಸೇಮ್ ಕಾಪಿ ಮಾಡಿಬಿಟ್ಟು ಇದನ್ನ ಡೇ ಟೈಮ್ ಅಂತ ಟೈಪ್ ಮಾಡ್ತೀರ. ಸೊ ನೆಕ್ಸ್ಟು ಎಲ್ಸ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ. ಸೊ ಈಗ ಇಫ್ ಆಯಿತು, ಇಫ್ ಲೆಸ್ ದ್ಯಾನ್ 100 ಇದ್ದಾಗ ನೈಟ್ ಟೈಮ್ ಅಂತ ಆಗುತ್ತೆ, ಎಲ್ಸಲ್ಲಿ ಡೇ ಟೈಮ್ ಅಂತ ಆಗುತ್ತೆ. ಓಕೆ. ವಿತ್ ದ ಡಿಲೇ ಆಫ್ 1 ಸೆಕೆಂಡ್. ಸೊ ಇದೆಲ್ಲ ನಿಮಗೆ ಈ ಥರ ವರ್ಕ್ ಆಗುತ್ತೆ. ಸೊ ಲೆಟ್ ಅಸ್ ಚೆಕ್ ದಿಸ್ ಒನ್. ಇದನ್ನು ನೀವು ಬೇಕಾದರೆ LCD ಡಿಸ್ಪ್ಲೇ ಯೂಸ್ ಮಾಡಿಕೊಂಡು ಮಾಡ್ಬೋದು. ಓಕೆ. ಸೊ ಈಗ ಕಂಡೀಷನ್ಸ್ ಅಪ್ಲೈ ಮಾಡಿದ್ದೀನಿ. ಸೊ ಸ್ಟಾರ್ಟ್ ಸಿಮ್ಯುಲೇಷನ್. ಸೊ ನೋಡಿ ಇವಾಗ. ಓಕೆನಾ. ಸೊ ಈಗ ಮಿನಿಮಮ್ ಇದೆ ನಾಬು, ಅಂದರೆ ನೈಟ್ ಟೈಮ್ ಇದೆ. ಸೊ ಈಗ ನೈಟ್ ಟೈಮ್ ಅಂತ ಡಿಸ್ಪ್ಲೇ ಆಗ್ತಾಯಿದೆ. ಸರಿನಾ. ಸೊ ಈಗ ನೀವು 100ಕ್ಕಿಂತ ಜಾಸ್ತಿ ವ್ಯಾಲ್ಯೂ ಬರೋ ಥರ ನೀವು ಇದನ್ನ ಸೆಟ್ ಮಾಡಿದ್ರಿ ಅಂದರೆ ಅವಾಗ ನಿಮಗೆ ಡೇ ಟೈಮ್ ಅಂತ ತೋರಿಸುತ್ತೆ. ಸೊ ಅದನ್ನ ಚೆಕ್ ಮಾಡ್ತೀನಿ. ಸೊ ಈಗ ನಾಬ್ನ ವೇರಿ ಮಾಡ್ತೀನಿ ನೋಡಿ. ಸೊ ಈಗ 100ಕ್ಕಿಂತ ಜಾಸ್ತಿ ಆಯಿತು. ಎಷ್ಟಿದೆ ವ್ಯಾಲ್ಯೂ, 211 ಇದೆ.
211 ಅಂದರೆ ಮೋರ್ ದೆನ್ 100 ಅಂತ. ಇವಾಗ ಏನಾಗ್ತಿದೆ ಅಂದರೆ ಎಲ್ಸ್ ಕಂಡೀಷನ್ ವರ್ಕ್ ಆಗ್ತಿದೆ. ಓಕೆ, ಎಲ್ಸಲ್ಲಿ ಏನಿದೆ ಅಂದರೆ ಡೇ ಟೈಮ್ ಅಂತ ಇದೆ, ಸರಿನಾ? ಸೊ ಇದನ್ನ ನಾನು ರೆಡ್ಯೂಸ್ ಮಾಡ್ತೀನಿ ಮತ್ತೆ. ಈಗ ಲೆಸ್ ದ್ಯಾನ್ 100 ಆಯಿತು. ಸೊ ಈ ಇಫ್ ಕಂಡೀಷನ್ ವರ್ಕ್ ಆಗ್ತಿದೆ. ಇಫ್ ಕಂಡೀಷನಲ್ಲಿ ಏನಿದೆ ಅಂದರೆ ನೈಟ್ ಟೈಮ್ ಅಂತ ಇದೆ, ಸರಿನಾ? ಸೊ ನಿಮಗೆ ಈ ಥರ ಇರುತ್ತೆ. ಓಕೆ, ಸೊ ಇದನ್ನು ಟ್ರೈ ಮಾಡಿ. ಸೊ ಪ್ರೋಗ್ರಾಮ್ನ ನಾನು ಗೂಗಲ್ ಕ್ಲಾಸ್ ರೂಮಲ್ಲಿ ಶೇರ್ ಮಾಡಿರ್ತೀನಿ, ಸೊ ಅಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಪ್ರೋಗ್ರಾಮ್ ಬಂದುಬಿಟ್ಟು LDR ವ್ಯಾಲ್ಯೂ ಡಿಸ್ಪ್ಲೇ ಮಾಡೋದಲ್ವಾ, ಸೊ ಅದನ್ನ ಹಾಕಿರ್ತೀನಿ ನೋಡಿ. ಸೊ LDR ಆರ್ಡಿನೋ ಇಂಟರ್ಫೇಸ್. ಓಕೆ, ಸೊ ನೆಕ್ಸ್ಟು ಡೇ ಟೈಮ್ ಮತ್ತು ನೈಟ್ ಟೈಮ್ ಡಿಟೆಕ್ಷನ್ ಯೂಸಿಂಗ್ LDR. ಸೊ ಇದನ್ನು ನೀವು ಬೇಕಾದರೆ LCD ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಅದನ್ನು ತೋರಿಸ್ತೀನಿ. ಸೊ ಈಗ LCD ಕನೆಕ್ಷನ್ ಲೇಟ್ ಆಗುತ್ತೆ. ಸೊ ಅದರಿಂದ ಏನು ಮಾಡ್ತೀರಾ ಅಂದರೆ ಇದರಲ್ಲಿ ಬಂದುಬಿಟ್ಟು ನಿಮಗೆ ಇನ್ಬಿಲ್ಟ್ ಎಕ್ಸಾಂಪಲ್ ಇರುತ್ತೆ. ಅದೇನಂದರೆ ನಿಮಗೆ ಆಲ್ರೆಡಿ ಕನೆಕ್ಟೆಡ್ ಸರ್ಕ್ಯೂಟ್ ಅದು LCDಗೆ. ಸೊ ಅದನ್ನೇ ತೊಗೊಂಡ್ಬಿಡೋಣ ಡೈರೆಕ್ಟಾಗಿ. ಸೊ ಈಗ ನಾನು ಆರ್ಡಿನೋನ ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ಆರ್ಡಿನೋ ಡಿಲೀಟ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಇವಾಗ ಏನು ಮಾಡಿ ಅಂದರೆ LCD ಅಂತ ಸರ್ಚ್ ಮಾಡಿ. ಓಕೆ, ಸೊ LCD ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಇಲ್ಲಿ 2 ವೈರ್ LCD ಅಂತ ಸಿಗುತ್ತೆ ನಿಮಗೆ ಸ್ಟಾರ್ಟರ್ಸ್. ಓಕೆ, ಸೊ ಇದು ಅದರ್ ಕಂಪೋನೆಂಟ್ಸ್ ಅಂತ ಇರುತ್ತೆ. ಜಸ್ಟ್ LCD ಮತ್ತು I2C LCD ಅಂತ ಇರುತ್ತೆ. ಸೊ ಇದರಲ್ಲಿ ಎರಡು ಸರ್ಕ್ಯೂಟ್ಸ್ ಆಲ್ರೆಡಿ ಇದೆ ನೋಡಿ. ಸೊ ಅದರಲ್ಲಿ 2 ವೈರ್ LCD ಅಂತ ಇರುತ್ತೆ, ಅದನ್ನು ತೊಗೊಳ್ಳಿ. ಸೊ ಇಲ್ಲಿ ಪ್ಲೇಸ್ ಮಾಡಿ. ಓಕೆನಾ? ಸೊ ಇದು ಏನು ಅಂದರೆ ನಿಮ್ಗೆ ಆಲ್ರೆಡಿ ಪ್ರೀ ಕನೆಕ್ಟೆಡ್ ಸರ್ಕ್ಯೂಟ್ ಇದು LCDದು. ಸೊ LCD ಕನೆಕ್ಷನ್ಸ್ ಜಾಸ್ತಿ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ನಿಮಗೆ LCD ಕನೆಕ್ಷನ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಪಿನ್ಸ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಪಿನ್ಸ್ನ ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿ ಏನಿದೆ ಅಂದರೆ ಎನೇಬಲ್ ಪಿನ್ನನ್ನು 11ಗೆ ಕನೆಕ್ಟ್ ಮಾಡಿದ್ದಾರೆ. ಓಕೆನಾ? RS ಪಿನ್ನನ್ನು 12ಗೆ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಸೊ ಆ್ಯಂಡ್ D4 ಪಿನ್ ಬಂದುಬಿಟ್ಟು ನಿಮಗೆ 5 ಕನೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟು D6, D5, D6, D7. ಓಕೆ, ಸೊ ಈ ಥರ. ಸೊ ಇಲ್ಲಿ ಕನೆಕ್ಷನ್ಸ್ನ ನೋಡ್ಕೊಂಬಿಟ್ಟು ನೀವು ಪ್ರೋಗ್ರಾಮಲ್ಲಿ ಅದೇ ಥರ ಬರೀಬೇಕು. ಓಕೆನಾ? ಸೊ ಈಗ ನಾನು LDR ಕನೆಕ್ಟ್ ಮಾಡ್ತೀನಿ ಇಲ್ಲಿ. ಸೊ LDR ಯಾವ ಥರ ಇದೆ, ಒಂದೇ ಬ್ರೆಡ್ ಬೋರ್ಡಲ್ಲಿ ಕನೆಕ್ಟ್ ಮಾಡ್ತೀನಿ. ಸೊ ಈಗ LDR ತೊಗೊಂಬಿಟ್ಟು ಇಲ್ಲಿ ಪ್ಲೇಸ್ ಮಾಡಿ. ಓಕೆನಾ? ಸೊ ರೆಸಿಸ್ಟರ್ ಇಲ್ಲಿ ಕನೆಕ್ಟ್ ಮಾಡ್ತೀರಾ. ಓಕೆ, ಸೊ ರೆಸಿಸ್ಟರ್ನ ಏನು ಮಾಡ್ತೀರಾ, ರೆಸಿಸ್ಟರ್ನ ಗ್ರೌಂಡ್ ಮಾಡಬೇಕು. ರೆಸಿಸ್ಟೆನ್ಸ್ನ ಗ್ರೌಂಡ್ ಮಾಡ್ತೀರಾ. ಬ್ಲ್ಯಾಕ್ ಕಲರ್ ವೈರ್ ತೊಗೊಳ್ಳಿ. ಸೊ ಇಲ್ಲಿ ರೆಸಿಸ್ಟೆನ್ಸ್ ವೈರ್ನ ಗ್ರೌಂಡ್ ಮಾಡಿ. ಸೊ ದಿಸ್ ಇಸ್ ದ ಗ್ರೌಂಡ್ ಪಿನ್ ಅಲ್ವಾ. ಸೊ ಇಲ್ಲಿ ಗ್ರೌಂಡ್ ಕನೆಕ್ಟ್ ಆಗಿದೆ ನೋಡಿ. ಸೊ ಗ್ರೌಂಡ್ ಕನೆಕ್ಟ್ ಆಯ್ತು ಇವಾಗ. ಸೊ 5 ವೋಲ್ಟ್ಸ್ದು ಅದ್ರ ಕೆಳಗಡೆನೇ ಇದೆ. ಸೊ ಅದಕ್ಕೆ ಏನು ಮಾಡ್ತೀರಾ, 5 ವೋಲ್ಟ್ಸ್ದು ತೊಗೊಳ್ರಿ, ರೆಡ್ ವೈರ್ ತೊಗೊಳ್ಳಿ. ಸೊ ಇದನ್ನ LDR ಇನ್ನೊಂದು ಪಿನ್ ಏನು ಮಾಡ್ತೀರಾ, 5 ವೋಲ್ಟ್ಸಿಗೆ ಕನೆಕ್ಟ್ ಮಾಡಿ. ಓಕೆ,
ಓಕೆ. ಸೊ ಇವಾಗ ಸಿಗ್ನಲ್ ಪಿನ್ಸ್ ಕನೆಕ್ಟ್ ಮಾಡಬೇಕಲ್ವ, ಸಿಗ್ನಲ್ ಪಿನ್ ಎಲ್ಲಿ ಕನೆಕ್ಟ್ ಮಾಡ್ತೀರಾ, ಅನಲಾಗ್ ಪಿನ್ನಿಗೆ. ಓಕೆ, A0 ಅಂತ ಇದೆ. ಸೊ A0 ಪಿನ್ ತೊಗೊಂಡ್ಬಿಟ್ಟು ಸಿಗ್ನಲ್ ಪಿನ್ನಿಗೆ ಕನೆಕ್ಟ್ ಮಾಡ್ತೀರಾ. ಸೊ ಬಿಟ್ವೀನ್ ರೆಸಿಸ್ಟರ್ ಆ್ಯಂಡ್ LDR. ಸೊ ಈ ಟರ್ಮಿನಲ್ 2 ಮತ್ತು ರೆಸಿಸ್ಟರ್ ಇವೆರಡು ಮಿಡಲಲ್ಲಿ ಏನು ಮಾಡ್ತೀರಾ ನೀವು ಸಿಗ್ನಲ್ ಪಿನ್ ಕನೆಕ್ಟ್ ಮಾಡ್ತೀರಾ. ಓಕೆ. ಸೊ ಇಲ್ಲಿ ನಾನು LCD ಕನೆಕ್ಷನ್ಸ್ ಯಾವುದೇ ಮಾಡಿಲ್ಲ. ಅದರಲ್ಲಿ ನಿಮಗೆ ಟಿಂಕರ್ಕ್ಯಾಡಲ್ಲಿ ಪ್ರೀ ಕನೆಕ್ಟೆಡ್ ಸರ್ಕ್ಯೂಟ್ಸ್ ಇರುತ್ತೆ, ಅದನ್ನ ತೊಗೊಳ್ಳಿ ಡೈರೆಕ್ಟಾಗಿ. ಅದನ್ನ ಯಾವ ಥರ ತೊಗೊತೀರ ಅಂದರೆ, ಸರ್ಚಲ್ಲಿ LCD ಅಂತ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಇಲ್ಲಿ ಸ್ಟಾರ್ಟರ್ಸ್ ಅಂತ ಬರುತ್ತೆ. ಅದರಲ್ಲಿ 2 ಸರ್ಕ್ಯೂಟ್ಸ್ ಬರುತ್ತೆ, ಆರ್ಡಿನೋ ಸರ್ಕ್ಯೂಟು ಮತ್ತು ಇನ್ನೊಂದು LCD ಸರ್ಕ್ಯೂಟು. ಸೊ ಇಲ್ಲಿ 2 ವೈರ್ LCD ಅಂತ ಇರುತ್ತೆ ನೋಡಿ, ಅದನ್ನು ತೊಗೊಳ್ಳಿ. ಆವಾಗ ನಿಮಗೆ LCD ಕನೆಕ್ಟೆಡ್ LCD ಸಿಗುತ್ತೆ. ಓಕೆನಾ, ಡೈರೆಕ್ಟಾಗಿ ನೀವು ಏನು ಮಾಡ್ಬೋದು, ಸೆನ್ಸರ್ ಒಂದು ಕನೆಕ್ಟ್ ಮಾಡ್ಕೋಬೋದು. ಓಕೆ, ಡನ್. ಸೊ ಇಲ್ಲಿ ನೀವು ಕನೆಕ್ಷನ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ, 5 ವೋಲ್ಟ್ಸ್ ಮತ್ತು ಗ್ರೌಂಡ್ ಪಿನ್. ಸೊ ಇಲ್ಲಿ ನನ್ನ ಸೆನ್ಸರ್ದು ಅನಲಾಗ್ ಬಂದುಬಿಟ್ಟು A0 ಕನೆಕ್ಟ್ ಮಾಡಿದ್ದೀನಿ. ಓಕೆನಾ. ಸೊ ಇವಾಗ ಪ್ರೋಗ್ರಾಮ್ ಬರೆಯೋಣ ಇದಕ್ಕೆ. ಸೊ ಪ್ರೋಗ್ರಾಮ್ ಯಾವ ಥರ ಬರೀತೀರಾ ಅಂದರೆ, ಓಕೆ. ಸೊ ಪ್ರೋಗ್ರಾಮ್ ಯಾವ ಥರ ಬರೀತೀರಾ ಅಂದರೆ ನೋಡ್ಕೊಳ್ಳಿ. ಸೊ ಇಲ್ಲೇನಂತ ಬರ್ತಿದ್ವಿ ನಾವು, ಜಸ್ಟ್ ಇದಕ್ಕೆ ಈ ಪ್ರೋಗ್ರಾಮ್ಗೆ ಏನು ಮಾಡಿ, ಡೇ ಟೈಮ್ ನೈಟ್ ಟೈಮ್ ಇತ್ತಲ್ವ, ಸೊ ಆ ಪ್ರೋಗ್ರಾಮ್ಗೆ LCDನ ಆ್ಯಡ್ ಮಾಡಿ ಅಷ್ಟೇ. LCD ಆ್ಯಡ್ ಮಾಡಬೇಕಂದ್ರೆ ಏನೇನು ಮಾಡ್ತೀರಾ, ಫಸ್ಟ್ ಬಂದುಬಿಟ್ಟು ನಿಮಗೆ ಆ್ಯಶ್ ಇನ್ಕ್ಲೂಡ್ ಲಿಕ್ವಿಡ್ ಕ್ರಿಸ್ಟಲ್ .h ಅಲ್ವಾ. ಸೊ ಇದೇ ಇತ್ತು ನಿಮಗೆ ಫಸ್ಟ್ ಲೈನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಕಾನ್ಸ್ಟ್ ಇಂಟ್. ಸೊ ಫಸ್ಟ್ ಪಿನ್ ಯಾವುದು, ಫಸ್ಟ್ ಪಿನ್ ಬಂದುಬಿಟ್ಟು ನಿಮಗೆ RS ಇತ್ತು. RS ಇಸ್ ಈಕ್ವಲ್ ಟು, ಸೊ ಇಲ್ಲಿ ಯಾವ ಪಿನ್ ಇದೆ ಚೆಕ್ ಮಾಡಿಕೊಳ್ರಿ ಕನೆಕ್ಷನಲ್ಲಿ. ಸೊ ಕನೆಕ್ಷನಲ್ಲಿ ನಿಮಗೆ RS ಪಿನ್ ಬಂದುಬಿಟ್ಟು ಆರೆಂಜ್ ಕಲರ್ ಇದೆ ಅಲ್ವಾ. ಸೊ ಆರೆಂಜ್ ಕಲರು ಪಿನ್ ನಂಬರ್ 12 ಕನೆಕ್ಟ್ ಆಗಿದೆ ನೋಡಿ. ಸೊ ಇದರಲ್ಲಿ ಆಲ್ರೆಡಿ ಕನೆಕ್ಟೆಡ್ ಇದೆ. ಸೊ ಅದಕ್ಕೆ ನೀವು ಇದೇ ಪಿನ್ಸ್ನ ಪ್ರೋಗ್ರಾಮಲ್ಲಿ ಮೆನ್ಷನ್ ಮಾಡಬೇಕು. ಸೊ ನೀವು ಓನಾಗಿ ಕನೆಕ್ಟ್ ಮಾಡಿದ್ರಿ ಅಂದರೆ ಆ ಪಿನ್ಸ್ನ ನೀವು ಮೆನ್ಷನ್ ಮಾಡಬೇಕು ಪ್ರೋಗ್ರಾಮಲ್ಲಿ. ಸೊ ಇಲ್ಲಿ ಆಲ್ರೆಡಿ RS ಬಂದುಬಿಟ್ಟು ನಿಮಗೆ ಪಿನ್ ನಂಬರ್ 12 ಕನೆಕ್ಟ್ ಆಗಿದೆ. ಸೊ ಇದನ್ನ 12 ಅಂತ ತೊಗೊತೀನಿ, RS 12. ನೆಕ್ಸ್ಟ್ ಇರೋದು ಎನೇಬಲ್ ಪಿನ್ನು. ಎನೇಬಲ್ ಪಿನ್ನನ್ನು ಏನು ಮಾಡಿದ್ದೀವಿ, ಪಿನ್ ನಂಬರ್ 11ಗೆ ಕನೆಕ್ಟ್ ಮಾಡಿದ್ದೀವಿ. ಓಕೆ. ನೆಕ್ಸ್ಟು ಎನೇಬಲ್ ಆಯಿತು, D4 ಅಲ್ವಾ. ಸೊ D4 ಪಿನ್ನನ್ನು 5ಗೆ ಕನೆಕ್ಟ್ ಮಾಡಿದ್ದೀವಿ. D4ನ 5ಗೆ ಪಿನ್ ನಂಬರ್ 5ಗೆ ಕನೆಕ್ಟ್ ಮಾಡಿದ್ದೀವಿ. D4 ಈಸ್ ಈಕ್ವಲ್ ಟು 5. ಸೊ ನೆಕ್ಸ್ಟು D5 ಪಿನ್ ಎಲ್ಲಿ ಕನೆಕ್ಟ್ ಆಗಿದೆ, ಸೊ ಇದು D5 ಪಿನ್ನು. ಸೊ ಇದು 4ಗೆ ಕನೆಕ್ಟ್ ಆಗಿದೆ. ಓಕೆನಾ. ಸೊ ಇಲ್ಲಿ 4 ಅಂತ ಬರೀತೀರ, ಕಾಮ. ಸೊ ಈಗ ನೆಕ್ಸ್ಟು D6. ಸೊ D6 ಪಿನ್ ಎಲ್ಲಿ ಕನೆಕ್ಟ್ ಆಗಿದೆ, ಇಲ್ಲಿ ನೋಡ್ಬೋದು, ಪಿನ್ ನಂಬರ್ 3 ಕನೆಕ್ಟ್ ಆಗಿದೆ. ಓಕೆನಾ, ಪಿನ್ ನಂಬರ್ 3, ಕಾಮ ಸ್ಪೇಸ್. ಸೊ ಈಗ D7 ನೋಡಿ, D7 ಎಲ್ಲಿ ಕನೆಕ್ಟ್ ಆಗಿದೆ, ಪಿನ್ ನಂಬರ್ 2 ಕನೆಕ್ಟ್ ಆಗಿದೆ. D7 ಇಸ್ ಈಕ್ವಲ್ ಟು 2. ಓಕೆನಾ. ಸೊ ಇದು ಪಿನ್ ಕನೆಕ್ಷನ್ಸು. ಸೊ ಈಗ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಸೆಮಿಕಾಲನ್. ಓಕೆ. ಸೊ ನೆಕ್ಸ್ಟ್ ಏನು ಬರೀತೀರಾ, ಲಿಕ್ವಿಡ್ ಕ್ರಿಸ್ಟಲ್ ಸ್ಪೇಸ್ LCD. ಸೊ ಬ್ರ್ಯಾಕೆಟಲ್ಲಿ ಎಲ್ಲ ಪಿನ್ಸ್ನ ಇನಿಷಿಯಲೈಸ್ ಮಾಡ್ತೀರಾ. ಇನಿಷಿಯಲೈಸ್ ಮಾಡೋದಕ್ಕೆ ಏನು ಮಾಡ್ತೀರಾ, RS, ಎನೇಬಲ್, D4, D5, D6, D7. ಓಕೆನಾ. ಸೊ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಸೆಮಿಕಾಲನ್. ಸೊ ಇದಿಷ್ಟು ಆದಮೇಲೆ ಏನು ಮಾಡ್ತೀರಾ, ವಾಯ್ಡ್ ಸೆಟಪ್ಪಲ್ಲಿ LCD.begin ಮಾಡ್ಕೋಬೇಕು. ಓಕೆ. ಸೊ LCDನ ಇನಿಷಿಯಲೈಸ್ ಮಾಡ್ಕೋಬೇಕು, LCD.begin. ಇಲ್ಲಿ ಏನು ಮಾಡ್ತೀರಾ, LCDಯಲ್ಲಿ ಕಾಲಮ್ಸ್ ಮತ್ತು ರೋಸ್ ಮೆನ್ಷನ್ ಮಾಡಬೇಕು. ಕಾಲಮ್ಸ್ ಬಂದ್ಬಿಟ್ಟು ನಿಮಗೆ 16 ಕಾಲಮ್ಸ್ ಇರುತ್ತೆ, 2 ರೋಸ್ ಇರುತ್ತೆ, ಸರಿನಾ. 16, 2. ಓಕೆ. ಸೊ ಇದಾದಮೇಲೆ ನೆಕ್ಸ್ಟು ನೀವು ಡೈರೆಕ್ಟಾಗಿ ಪ್ರಿಂಟ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಲೈನಲ್ಲಿ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀನಿ. ಓಕೆ. ಸೊ ಏನು ವ್ಯಾಲ್ಯೂ, ಅನಲಾಗ್ ವ್ಯಾಲ್ಯೂ ಪ್ರಿಂಟ್ ಮಾಡ್ತೀನಿ. ಸೆಕೆಂಡ್ ಲೈನಲ್ಲಿ ಏನು ಮಾಡ್ತೀರಾ ಅಂದರೆ
ಕಂಡೀಷನ್. ಸೊ ಕಂಡೀಷನ್ ಅಂದರೆ ನೈಟ್ ಟೈಮ್ ಮತ್ತು ಡೇ ಟೈಮ್ನ ಪ್ರಿಂಟ್ ಮಾಡ್ತೀವಿ. ಓಕೆನಾ. ಸೊ ಈಗ ಚೆಕ್ ಮಾಡೋಣ. ಫಸ್ಟ್ ಲೈನ್ ಅಂದರೆ ನಿಮಗೆ ಎಲ್ ಸಿ ಡಿ ಫಸ್ಟ್ ಲೈನ್ ಅಂದರೆ ಕರ್ಸರ್ನ ಎಲ್ಲಿಗೆ ಸೆಟ್ ಮಾಡ್ತೀರಾ? 0,0 ಎಲ್ ಸಿ ಡಿ ಡಾಟ್ ಸೆಟ್ ಕರ್ಸರ್ 0 ಕಾಲಮ್ 0 ಥ್ರೋ ಅಂದರೆ ಫಸ್ಟ್ ಲೈನಲ್ಲಿ ಪ್ರಿಂಟ್ ಆಗುತ್ತೆ ನಿಮಗೆ. ಓಕೆನಾ. ಸೊ ಇದಾದಮೇಲೆ ಏನು ಮಾಡ್ತೀರಾ? ಎಲ್ ಸಿ ಡಿ ಡಾಟ್ ಪ್ರಿಂಟ್. ಸೊ ಎಲ್ ಸಿ ಡಿ ಡಾಟ್ ಪ್ರಿಂಟ್ ಆದಮೇಲೆ ಇಲ್ಲಿ ಎಲ್ ಡಿ ಆರ್ ಅಂತ ಪ್ರಿಂಟ್ ಟೈಪ್ ಮಾಡಿ, ಯಾಕಂದರೆ ವ್ಯಾಲ್ಯೂ ಡೈರೆಕ್ಟಾಗಿ ವ್ಯಾಲ್ಯೂ ಬಂದುಬಿಡುತ್ತೆ. ಸೊ ಅದಕ್ಕೆ ನೇಮ್ ಕೊಡಿ ಎಲ್ ಡಿ ಆರ್ ವ್ಯಾಲ್ಯೂ. ಸೊ ಇಲ್ಲಿ ಸೆಮಿಕೋಲನ್ ಸ್ವಲ್ಪ ಸ್ಪೇಸ್ ಕೊಟ್ಟು ಡಬಲ್ ಇಂಟೆಡ್ ಕಾಮ ಕ್ಲೋಸ್ ಬ್ರ್ಯಾಕೆಟ್ ಕ್ಲೋಸ್. ಓಕೆ, ಇಲ್ಲಿ ಡಬಲ್ ಇಂಟೆಡ್ ಕಾಮ ಒಳಗಡೆ ಬರೀಬೇಕು, ಸೆಮಿಕೋಲನ್ ಜಸ್ಟ್. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ವೇರಿಯೇಬಲ್ನ ಪ್ರಿಂಟ್ ಮಾಡಬೇಕು. ವೇರಿಯೇಬಲ್ ಪ್ರಿಂಟ್ ಮಾಡಬೇಕಂದ್ರೆ ಜಸ್ಟ್ ನೀವು ಡಬಲ್ ಇಂಟೆಡ್ ಕಾಮ ರಿಮೂವ್ ಮಾಡ್ತೀರಾ. ಓಕೆ, ಸೊ ಅಲ್ಲಿ ವೇರಿಯೇಬಲ್ ಯಾವುದಿಲ್ಲಿ? ವ್ಯಾಲ್ಯೂ. ಸೊ ಇಲ್ಲಿ ವ್ಯಾಲ್ಯೂನ ಹಾಕ್ತೀರಾ. ಸೊ ಇವಾಗ ಏನಾಗುತ್ತೆ ಅಂದರೆ ಎಲ್ ಡಿ ಆರ್ ವ್ಯಾಲ್ಯೂ ಅಂತ ಡಿಸ್ಪ್ಲೇ ಆಗುತ್ತೆ. ಸ್ಪೇಸ್ ಕೊಟ್ಬಿಟ್ಟು ನಿಮಗೆ ವ್ಯಾಲ್ಯೂ ಎಷ್ಟಿದೆ ಅಂತ ತೋರಿಸುತ್ತೆ. ಓಕೆನಾ. ಸೊ ಇದು ಬಂದುಬಿಟ್ಟು ನಿಮಗೆ ಫಸ್ಟ್ ಲೈನಲ್ಲಿ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಫಸ್ಟ್ ಲೈನಲ್ಲಿ ನಿಮಗೆ ಎಲ್ ಡಿ ಆರ್ ವ್ಯಾಲ್ಯೂ ಅಂತ ಡಿಸ್ಪ್ಲೇ ಆಗಿಬಿಟ್ಟು ವ್ಯಾಲ್ಯೂ ಏನು ಲೈಕ್ ನಂಬರ್ಸ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದಕ್ಕಿಂತ ಮುಂಚೆ ಏನು ಮಾಡ್ತೀರಾ? ಎಲ್ ಸಿ ಡಿ ಡಾಟ್ ಕ್ಲಿಯರ್ ಅಂತ ಯೂಸ್ ಮಾಡಬೇಕು. ಎಲ್ ಸಿ ಡಿ ಡಾಟ್ ಕ್ಲಿಯರ್. ಓಕೆ, ಸೊ ಎಲ್ ಸಿ ಡಿ ಡಾಟ್ ಕ್ಲಿಯರ್ ಯೂಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ? ಲೈಕ್ ಈಗ ಓಲ್ಡ್ ಡೇಟಾ ಬಂದುಬಿಟ್ಟು ಕರೆಂಟ್ ಡೇಟಾ ಜೊತೆ ಕಂಬೈನ್ ಆಗಿಬಿಡುತ್ತೆ, ಮಿಕ್ಸಪ್ ಆಗಿಬಿಟ್ಟು ನಿಮಗೆ ಅನ್ವಾಂಟೆಡ್ ವ್ಯಾಲ್ಯೂಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸರಿನಾ? ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಎಲ್ ಸಿ ಡಿ ಡಾಟ್ ಕ್ಲಿಯರ್ನ ಯೂಸ್ ಮಾಡ್ತೀವಿ. ಸೊ ಈಗ ಸೆಕೆಂಡ್ ಲೈನಲ್ಲಿ ಏನು ಪ್ರಿಂಟ್ ಆಗಬೇಕು? ನಮಗೆ ನೈಟ್ ಟೈಮು ಅಥವಾ ಡೇ ಟೈಮ್ ಅಂತ ಡಿಸ್ಪ್ಲೇ ಆಗಬೇಕಲ್ವ. ಸೊ ಅದಕ್ಕೆ ಏನು ಮಾಡ್ತೀರಾ? ಸೊ ಇಲ್ಲಿ ಕರ್ಸರ್ನ ಎಲ್ಲಿಗೆ ಸೆಟ್ ಮಾಡ್ತೀರಾ? ಸೆಕೆಂಡ್ ಲೈನಲ್ಲಿ ಪ್ರಿಂಟ್ ಆಗಬೇಕಂದ್ರೆ 0,1 ಅಂತ ಸೆಟ್ ಮಾಡ್ತೀರಾ ಕರ್ಸರ್. ಸೊ ಕರ್ಸರ್ ಸೆಟ್ ಆದಮೇಲೆ ಸೆಕೆಂಡ್ ಲೈನಲ್ಲಿ ನೈಟ್ ಟೈಮ್ ಅಂತ ಡಿಸ್ಪ್ಲೇ ಮಾಡಬೇಕು. ಓಕೆ, ಸೊ ಇದಾದಮೇಲೆ ನೆಕ್ಸ್ಟು ಇದನ್ನೇ ಎಲ್ಸಲ್ಲಿ ಹಾಕಿ ಎಲ್ಸಲ್ಲಿ ಏನಾಗಬೇಕು? ಡೇ ಟೈಮ್ ಅಂತ ಆಗಬೇಕು. ಓಕೆನಾ. ಸೊ ಇದನ್ನು ಸೆಕೆಂಡ್ ಲೈನಲ್ಲಿ ಇಫ್ ನೈಟ್ ಟೈಮ್ ಇತ್ತು ಅಂದರೆ ನೈಟ್ ಟೈಮ್ ಅಂತ ಆಗುತ್ತೆ, ಡೇ ಟೈಮ್ ಇತ್ತು ಅಂದರೆ ಡೇ ಟೈಮ್ ಅಂತ ಆಗುತ್ತೆ. ಓಕೆನಾ. ಸೆಕೆಂಡ್ ಲೈನಲ್ಲಿ ಫಸ್ಟ್ ಲೈನಲ್ಲಿ ಏನು ಡಿಸ್ಪ್ಲೇ ಆಗುತ್ತೆ? ಎಲ್ ಡಿ ಆರ್ ವ್ಯಾಲ್ಯೂ ಅಂತ ಬಂದುಬಿಟ್ಟು ವ್ಯಾಲ್ಯೂ ಎಷ್ಟಿದೆ ಅಂತ ತೋರಿಸುತ್ತೆ. ಓಕೆ, ಸೊ ಇವಾಗ ಇದನ್ನು ಟಿಂಕರ್ ಕಾರ್ಡಲ್ಲಿ ಚೆಕ್ ಮಾಡೋಣ. ಓಕೆನಾ. ಸೊ ಪ್ರೋಗ್ರಾಮ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ಬ್ಲಾಕ್ಸ್ ಇರೋದನ್ನ ಟೆಕ್ಸ್ಟ್ ಮಾಡ್ಕೊತೀರಾ, ಕಂಟಿನ್ಯೂ. ಸೊ ಇಲ್ಲಿ ಆಲ್ರೆಡಿ ಪ್ರೋಗ್ರಾಮ್ ಇರುತ್ತೆ, ಇದನ್ನು ಡಿಲೀಟ್ ಮಾಡಿಬಿಡಿ. ಡಿಲೀಟ್ ದಿಸ್ ಪ್ರೋಗ್ರಾಮ್. ಸೊ ಇವಾಗ ಬರೆದಿರೋ ಪ್ರೋಗ್ರಾಮ್ನ ಪೇಸ್ಟ್ ಮಾಡ್ತೀನಿ. ಓಕೆನಾ. ಸೊ ಈಗ ಸ್ಟಾರ್ಟ್ ಸಿಮ್ಯುಲೇಷನ್. ಸೊ ಇಲ್ಲಿ ಎರರ್ ಬಂದಿದೆ. ಸೊ ಇಲ್ಲಿ ಯಾವುದೋ ಬ್ರ್ಯಾಕೆಟ್ ಮಿಸ್ ಆಗಿದೆ ಅನಿಸುತ್ತೆ. ಒಂದು ನಿಮಿಷ. ಎಸ್, ಸೊ ಒಂದು ಸ್ಮಾಲ್ ಚೇಂಜಸ್. ಸೊ ಇದನ್ನು ಬ್ರ್ಯಾಕೆಟ್ ರಿಮೂವ್ ಮಾಡಿ, ಕಾನ್ಸ್ಟೆಂಟ್ ಈ ಲೈನಲ್ಲಿ ಬ್ರ್ಯಾಕೆಟ್ನ ರಿಮೂವ್ ಮಾಡಿ. ಓಕೆನಾ, ಸಾರಿ. ಸೊ ಬ್ರ್ಯಾಕೆಟ್ ರಿಮೂವ್ ಮಾಡಿಬಿಟ್ಟು ರನ್ ಮಾಡಿ. ಸೆಕೆಂಡ್ ಲೈನಲ್ಲಿ ಬ್ರ್ಯಾಕೆಟ್ನ ರಿಮೂವ್ ಮಾಡಿ. ದಟ್ಸ್ ಆಲ್. ಓಕೆನಾ. ಎಸ್, ಸೊ ಇವಾಗ ನೋಡ್ಬೋದು ನೀವು. ಸೊ ಇಲ್ಲಿ ಎಲ್ ಡಿ ಆರ್ ವ್ಯಾಲ್ಯೂ ಬಂದುಬಿಟ್ಟು <100 ಇದೆ. ಸೊ ಅದಕ್ಕೆ ನೈಟ್ ಟೈಮ್ ಅಂತ ಡಿಸ್ಪ್ಲೇ ಆಗ್ತಿದೆ ಅಲ್ವಾ. ಸೊ ಈಗ ಎಲ್ ಡಿ ಆರ್ ವ್ಯಾಲ್ಯೂ ಜಾಸ್ತಿ ಮಾಡ್ತೀನಿ ನೋಡಿ. ಸೊ ಎಲ್ ಡಿ ಆರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇದನ್ನ ಮೂವ್ ಮಾಡಿ. ಬ್ಲ್ಯಾಕ್ ಡಾಟ್ ಏನು ಕಾಣ್ತಿದೆ ಅಲ್ವಾ, ಸೊ ಇದನ್ನು ಮೂವ್ ಮಾಡಿ. ಓಕೆ, ಸೊ ಇವಾಗ ಏನಾಗಿದೆ? ಗ್ರೇಟರ್ ದ್ಯಾನ್ 100 ಬಂದಿದೆ ವ್ಯಾಲ್ಯೂ. ಸೊ ನಿಮಗೆ ಡೇ ಟೈಮ್ ಅಂತ ಡಿಸ್ಪ್ಲೇ ಆಗ್ತಿದೆ. ಓಕೆನಾ. ಸೊ ಪ್ರೋಗ್ರಾಮ್ ಚೆಕ್ ಮಾಡ್ಕೊಳ್ಳಿ. ಕ್ಲಾಸ್ ರೂಮಲ್ಲಿ ಶೇರ್ ಮಾಡಿರ್ತೀನಿ.
ಓಕೆ, ಸೊ ಇದನ್ನು ಟ್ರೈ ಮಾಡಿ ಎಲ್ಲರೂ. ಜಸ್ಟ್ ಇಲ್ಲೇನು ನೀವು ಕನೆಕ್ಷನ್ಸ್ ಏನು ಜಾಸ್ತಿ ಇಲ್ಲ. ಏನು ಮಾಡ್ತೀರಾ, ರೆಡಿಮೇಡ್ ಇರುತ್ತೆ ನಿಮಗೆ ಎಲ್ ಸಿ ಡಿದು. ಓಕೆನಾ, ಸೊ ಅದನ್ನ ತೊಗೊಂಬಿಟ್ಟು, ಸೊ ಇಲ್ಲಿ ಎಲ್ ಸಿ ಡಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ 2 ಸರ್ಕ್ಯೂಟ್ ಸಿಗುತ್ತೆ. ಸೊ ಇದನ್ನ ಡೈರೆಕ್ಟಾಗಿ ತೊಗೊಂಬಿಟ್ಟು ಎಲ್ ಡಿ ಆರ್ನ ಒಂದು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ನಿನ್ನೆ ಏನು ಕನೆಕ್ಷನ್ ಮಾಡಿದ್ರಲ್ವಾ, ಸೊ ಇದನ್ನು ಡಿಫ್ರೆನ್ಸ್ ಚೆಕ್ ಮಾಡ್ಕೊಳ್ಳಿ ಯಾವ ಥರ ಏನಿದೆ ಅಂತೇಳಿ. ಸೊ ಎಲ್ಲ ಸಿಮಿಲರೇ ಇದೆ, ಏನು ಚೇಂಜಸ್ ಏನಿಲ್ಲ. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರೀ ಕನೆಕ್ಟೆಡ್ ಸರ್ಕ್ಯೂಟ್ ಅಲ್ವಾ, ಸೊ ಸ್ವಲ್ಪ ನೀಟಾಗಿರುತ್ತೆ. ಆ್ಯಂಡ್ ಸೊ ಇಲ್ಲಿ ನೀವು ಕನೆಕ್ಷನ್ಸ್ ಹೋಗಿದೆ ಅಂತ ಅನ್ಕೋಬೋದು, ಬಟ್ ಇಲ್ಲಿ ನಿಮಗೆ ಬ್ರೆಡ್ ಬೋರ್ಡ್ ಕನೆಕ್ಷನ್ಸ್ ಇರುತ್ತೆ ಇದಿಷ್ಟು. ಓಕೆನಾ, ಸೊ ಆ ಥರ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಪ್ರೋಗ್ರಾಮ್ ಕ್ಲಾಸ್ ರೂಮಲ್ಲಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಸರ್ಕ್ಯೂಟ್ನ ಇಲ್ಲಿ ಚೆಕ್ ಮಾಡಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಓಕೆ, ಆ್ಯಂಡ್ ಸೊ ಎಲ್ಲರೂ ಕ್ಲಾಸ್ನ ಕೇಳ್ತಾ ಇದ್ದೀರಾ, ಅಥವಾ ಏನು ಫೋನ್ ಸುಮ್ಮನೆ ಇಟ್ಬಿಟ್ಟು ಎಲ್ಲಾದರೂ ಹೋಗೋದು, ಏನಾದರೂ ಕೆಲಸ ಮಾಡೋದು, ಆ ಥರ ಏನಾದರೂ ಮಾಡ್ತಿದ್ದೀರಾ? ಬಿಕಾಸ್ ಸೊ ಈಗ ಕ್ಲಾಸ್ ಮಾಡ್ತಿದ್ದೀನಿ ಅಂದರೆ ನಿಮಗೆ ಡೌಟ್ಸ್ ಬರಬೇಕು. ಓಕೆನಾ, ಸೊ ಡೌಟ್ಸ್ ಬರಲಿಲ್ಲ ಅಂದರೆ ಕ್ಲಾಸ್ ಕೇಳ್ತಿಲ್ಲ ಅಂತ ಅರ್ಥ. ಸೊ ಓನ್ಲಿ ಅಟೆಂಡೆನ್ಸ್ ಪರ್ಪಸ್ ಅಟೆಂಡ್ ಆಗಬೇಡಿ. ಓಕೆ, ಸೊ ಇದು ನ್ಯೂ ಥಿಂಗ್ಸೇ ನಿಮಗೆ ಆ್ಯಕ್ಚುಲಿ. ಓಕೆ, ಸೊ ಆಫ್ಟರ್ ದಿಸ್ ಕನೆಕ್ಷನ್ಸ್, ಸೊ ಇದೇ ಕನೆಕ್ಷನ್ಗೆ ನೀವು ಲೈಕ್ ಅನ್ಲಾಕ್ ಸೆನ್ಸರ್ಸ್ನ ಚೇಂಜ್ ಮಾಡ್ಕೋಬೋದು. ಓಕೆನಾ, ಸೊ ಅದರಲ್ಲಿ ಯಾವ್ದಾವ್ದು ಸೆನ್ಸರ್ಸ್ ಬರುತ್ತೆ ಅಂದರೆ, ಸೊ ಎಲ್ ಸಿ ಡಿ ಆದಮೇಲೆ ನಿಮಗೆ ಪಾಟ್ ಅಂತ ಒಂದಿದೆ. ಸೊ ಇದೆ ಪೊಟೆನ್ಷಿಯೋಮೀಟರ್. ಸೊ ಇದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಇಲ್ಲೇ ಇದೆ, ಇದು ಎಲ್ ಸಿ ಡಿಗೆ ಯೂಸ್ ಮಾಡಿರ್ತೀವಲ್ವ, ಸೊ ಅದೇ ಪಾಟ್ನ ನೀವು ಅನಲಾಗ್ ಡೇಟಾನ ಚೆಕ್ ಮಾಡ್ಕೋಬೋದು. ಸೊ ಅನಲಾಗ್ ಡೇಟಾ ಯಾವ ಥರ ಚೆಕ್ ಮಾಡ್ತೀರಾ, ಸೊ ಈಗ ನಾನು ಕಂಡೀಷನ್ಸ್ ಎಲ್ಲ ರಿಮೂವ್ ಮಾಡ್ತೀನಿ. ಇದಕ್ಕೆ ಜಸ್ಟ್ ನೀವು ಪಾಟ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿ. ಓಕೆನಾ, ಸೊ ಎಲ್ ಸಿ ಡಿ ಎಲ್ಲ ಬೇಕಾದ್ರೆ ಡಿಸ್ಪ್ಲೇ ಮಾಡೋಣ. ಆ್ಯಂಡ್ ಇದರಲ್ಲೂ ನಾನು ಇದನ್ನ ಕಂಡೀಷನ್ಸ್ನ ರಿಮೂವ್ ಮಾಡ್ತೀನಿ. ಓಕೆ, ಕಂಡೀಷನ್ಸ್ನ ರಿಮೂವ್ ಮಾಡಿ. ಓಕೆನಾ, ಸೊ ಈಗ ಜಸ್ಟ್ ಎಲ್ ಡಿ ಆರ್ ಬೇಡ, ಇಲ್ಲಿ ಪಾಟ್ ವ್ಯಾಲ್ಯೂ ಅಂತ ಡಿಸ್ಪ್ಲೇ ಮಾಡ್ತೀನಿ. ಪಾಟ್ ಮೀನ್ಸ್ ಪೊಟೆನ್ಷಿಯೋಮೀಟರ್. ಸೊ ಈ ಸೀರಿಯಲಲ್ಲೂ ಆಗುತ್ತೆ ಆ್ಯಂಡ್ ಏನು ಎಲ್ ಸಿ ಡಿಯಲ್ಲೂ ಆಗುತ್ತೆ, ಬೋತ್. ಓಕೆ, ಸೊ ಪ್ರೋಗ್ರಾಮಲ್ಲಿ ಏನೂ ಚೇಂಜಸ್ ಇರಲ್ಲ. ಓಕೆ, ಜಸ್ಟ್ ಸೆನ್ಸರ್ನ ಚೇಂಜ್ ಮಾಡಿ. ಕನೆಕ್ಷನ್ಸಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ, ಏನು ಅಂತ ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಯೂಸ್ ಮಾಡಲ್ಲ, ನಾವು ರಿಮೂವ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ಸೊ ಇದರಲ್ಲಿ 3 ಟರ್ಮಿನಲ್ಸ್ ಇರುತ್ತೆ. ಟರ್ಮಿನಲ್ 1, ಟರ್ಮಿನಲ್ 2 ಮತ್ತು ವೈಪರ್ ಅಂತ ಇರುತ್ತೆ. ವೈಪರ್ನ ಸಿಗ್ನಲ್ ಪಿನ್ನಿಗೆ ಕನೆಕ್ಟ್ ಮಾಡ್ತೀರಾ. ಓಕೆ, ಟರ್ಮಿನಲ್ 1ನ ಪಾಸಿಟಿವ್ +5 ವೋಲ್ಟ್ಸು, ಟರ್ಮಿನಲ್ 2ನ ನೆಗೆಟಿವ್ ಕನೆಕ್ಟ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಆಲ್ರೆಡಿ ಕನೆಕ್ಷನ್ಸ್ ಇದೆ. ಸೊ ಇದೇ ಕನೆಕ್ಷನ್ಸ್ಗೆ ನಾನು ಪ್ಲೇಸ್ ಮಾಡ್ತೀನಿ ನೋಡಿ ಇವಾಗ. ಓಕೆ, ಸೊ ಇಲ್ಲಿ ಆಲ್ರೆಡಿ ನಮಗೆ 5 ವೋಲ್ಟ್ಸ್ ಕನೆಕ್ಟ್ ಆಗಿದೆ. ಸರಿನಾ, 5 ವೋಲ್ಟ್ಸು ಈ ಪಿನ್ನಿಗೆ ಕನೆಕ್ಟ್ ಆಗಿದೆ. ಸಿಗ್ನಲ್ ಪಿನ್ ಬಂದುಬಿಟ್ಟು A0 ಇಂದ ಇಲ್ಲಿ ಮಿಡಲ್ ಪಿನ್ನಿಗೆ ಕನೆಕ್ಟ್ ಆಗಿದೆ, ವೈಪರ್ಗೆ. ಇವೆರಡು ಕರೆಕ್ಟ್ ಇದ್ದಾವೆ. ಸೊ ಈಗ ನಾನು ಗ್ರೌಂಡ್ ಕನೆಕ್ಷನ್ ಮಾಡಬೇಕು. ಗ್ರೌಂಡ್ ಕನೆಕ್ಷನ್ ಎಲ್ಲಿದೆ, ಸೊ ಇಲ್ಲಿದೆ. ಆವಾಗಲೇ ನಾವು ಎಲ್ ಡಿ ಆರ್ಗೆ ಮಾಡಿದ್ವಲ್ಲ, ಅದೇ ಕನೆಕ್ಷನ್ಸ್ನ ನಾನು ಎಕ್ಸ್ಟೆಂಡ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇಷ್ಟೇ. ಸೊ ಇವಾಗ ನಾವು ಪಾಟ್ ಕನೆಕ್ಷನ್ಸ್ ಕಂಪ್ಲೀಟ್ ಆಯಿತು. ಸೊ ಈಗ ಪಾಟಿಂದ ವ್ಯಾಲ್ಯೂಸ್ ಯಾವ ಥರ ಚೆಕ್ ಮಾಡ್ತೀರಾ, ಸೊ ನೋಡಿ. ಸೊ ಜಸ್ಟ್ ಏನಿಲ್ಲ, ನಾನು ಕನೆಕ್ಷನ್ಸ್ ಒಂದು ಚೇಂಜ್ ಮಾಡಿದೆ. ಇವಾಗ ಸಿಮ್ಯುಲೇಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸರಿನಾ, ಓಕೆ, ಸಿಮ್ಯುಲೇಷನ್ ಸ್ಟಾರ್ಟ್ ಆಯಿತು. ನಮಗೆ ವ್ಯಾಲ್ಯೂ ಬಂದುಬಿಟ್ಟು ಈಗ ಮ್ಯಾಕ್ಸಿಮಮ್ ಇದೆ 1023 ಅಂತ ರೀಡ್ ಆಗ್ತಾಯಿದೆ. ಸರಿನಾ, ಸೊ ಇದನ್ನು ಏನು ಮಾಡ್ತೀರಾ ಇವಾಗ, ಲೈಕ್ ಇದನ್ನ ರೆಗ್ಯುಲೇಟರ್ನ ರೊಟೇಟ್ ಮಾಡಬೇಕು.
ಸೊ ಇದನ್ನ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಈ ಥರ ರೊಟೇಟ್ ಮಾಡಿ. ಸೊ ಇಲ್ಲಿ ರೊಟೇಟ್ ಆಗ್ತಿದೆ ನೋಡಿ. ಸೊ ರೊಟೇಟ್ ಮಾಡಿದಾಗ ಏನಾಗ್ತದೆ, ಇಲ್ಲಿ ವ್ಯಾಲ್ಯೂ ಚೆಕ್ ಮಾಡಿ. ಓಕೆ, ಆ್ಯಂಡ್ ಎಲ್ ಸಿ ಡಿಯಲ್ಲೂ ವ್ಯಾಲ್ಯೂ ತೋರಿಸುತ್ತೆ, ಆ್ಯಂಡ್ ಇಲ್ಲಿ ನೀವು ಸೀರಿಯಲ್ ಮಾನಿಟರಲ್ಲೂ ಚೆಕ್ ಮಾಡ್ಕೋಬೋದು. ಸೊ ಸೀರಿಯಲ್ ಮಾನಿಟರಲ್ಲೂ ನಿಮಗೆ ಬರ್ತಾಯಿದೆ. ಸೊ ಇಲ್ಲಿ ಎಲ್ ಡಿ ಆರ್ ಅಂತ ಬರ್ತಾಯಿದೆ, ಅದನ್ನು ನೀವು ಚೇಂಜ್ ಮಾಡ್ಕೊಳ್ರಿ. ಎಲ್ ಡಿ ಆರ್ ಅಂತ ಇರೋದನ್ನ ಪಾಟ್ ಅಂತ ಮಾಡ್ಕೊಳ್ರಿ. ಓಕೆ, ಸೊ ಪಾಟ್. ಓಕೆ, ಇಲ್ಲಿ ನಾನು ಪ್ರೋಗ್ರಾಮ್ ಚೇಂಜ್ ಮಾಡಿಲ್ಲ ಅನಿಸುತ್ತೆ, ಚೆಕ್ ಮಾಡಿ. ಡಿಲೀಟ್ ಕಂಡೀಷನ್ಸ್ನ ರಿಮೂವ್ ಮಾಡಿದ್ದೀನಿ. ಪಾಟ್ ಓಕೆ. ಎಸ್, ಓಕೆನಾ. ಸೊ ನಾನಿಲ್ಲಿ ಕನೆಕ್ಷನ್ಸ್ ರಿಮೂವ್ ಮಾಡಿದ್ದೀನಿ. ಕಂಡೀಷನ್ಸ್ನ ರಿಮೂವ್ ಮಾಡಿದ್ದೀನಿ. ಓಕೆ, ಕನೆಕ್ಷನ್ಸ್ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಪಾಟ್ ಅಂತ ಮೆನ್ಷನ್ ಮಾಡಿಬಿಟ್ಟು ಸ್ಟಾರ್ಟ್ ಸಿಮ್ಯುಲೇಷನ್ ಮಾಡ್ತೀನಿ. ಓಕೆ, ಸೊ ಇವಾಗ ನೋಡ್ಬೋದು ನೀವು ಪಾಟ್ ಅಂತ ಡಿಸ್ಪ್ಲೇ ಆಗ್ತಿದೆ. ಸೊ ಸೀರಿಯಲ್ ಮಾನಿಟರಲ್ಲೂ ಚೆಕ್ ಮಾಡ್ಬೋದು, ಪಾಟ್ ವ್ಯಾಲ್ಯೂ ಅಂತ ಇದೆ. ಸೊ ಎರಡೂ ವ್ಯಾಲ್ಯೂ ಸೇಮೇ ಇದೆ, ಸರಿನಾ. ಇದರಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ, ಯಾಕಂದರೆ ನೀವು ಸೇಮ್ ವೇರಿಯೇಬಲ್ನ ಪ್ರಿಂಟ್ ಮಾಡ್ತಾ ಇದ್ದೀರಾ. ನೆಕ್ಸ್ಟು ಈಗ ಪಾಟ್ನ ರೊಟೇಟ್ ಮಾಡ್ತೀನಿ ನೋಡಿ. ಸೊ ಇನ್ಕ್ರೀಸ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಇನ್ಕ್ರೀಸ್ ಮಾಡಿದಾಗ ನಿಮಗೆ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಓಕೆ, ಸೊ ಈ ಥರ ಈಗ 0 ಬಂತು. ಓಕೆ, 0ಇಂದ ಇನ್ಕ್ರೀಸ್ ಮಾಡ್ತೀನಿ. ಇಲ್ಲೇನಾಗ್ತಾಯಿದೆ ಅಂದರೆ ನಿಮಗೆ ಅಪೋಸಿಟ್ ಆ್ಯಕ್ಷನ್ ಆಗ್ತಾಯಿದೆ. ಸೊ ಅಪೋಸಿಟ್ ಆ್ಯಕ್ಷನ್ ಅಂದರೆ ಈಗ ಪಾಸಿಟಿವ್ ನೆಗೆಟಿವ್ ಇಂಟರ್ಚೇಂಜ್ ಮಾಡ್ತೀರಾ. ಸೊ ಇದನ್ನ ಪಾಸಿಟಿವ್ ಮಾಡ್ತೀವಿ. ಒಂದೇ ನಿಮಿಷ, ಕನೆಕ್ಷನ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಇದನ್ನು +5 ಕನೆಕ್ಟ್ ಮಾಡ್ಕೊಳ್ಳಿ, ಇದನ್ನು ಗ್ರೌಂಡ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಕರೆಕ್ಟಾಗಿ ತೋರಿಸುತ್ತೆ ನೋಡಿ. ಓಕೆನಾ. ಸೊ ಈಗ ನಾನು ಮ್ಯಾಕ್ಸಿಮಮ್ ರೊಟೇಟ್ ಮಾಡಿದೆ ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ತೋರಿಸ್ತಾ ಇದೆ. ಸೊ ಇದನ್ನ ರೆಡ್ಯೂಸ್ ಮಾಡಿದ್ರೆ ನಿಮಗೆ 0 ತೋರಿಸುತ್ತೆ, ಸರಿನಾ. ಇದು ಕರೆಕ್ಟಾಗಿದೆ ನೋಡಿ ಇವಾಗ. ಸೊ ಇದೊಂದು ಸ್ಮಾಲ್ ಚೇಂಜಸ್ ಮಾಡ್ಕೊಳ್ಳಿ. ಏನಂದರೆ ಟರ್ಮಿನಲ್ ಇಂಟರ್ಚೇಂಜ್ ಆಗಿತ್ತಷ್ಟೇ. ಸೊ ಈಗ ಮಿನಿಮಮ್ ವ್ಯಾಲ್ಯೂಗೆ ರೊಟೇಟ್ ಮಾಡಿಬಿಟ್ಟು ಪ್ಲೇಸ್ ಮಾಡಿದ್ರೆ ನಿಮಗೆ 0 ಬರುತ್ತೆ. ಸೊ ಈ ಪಾಟ್ನ ಇನ್ಕ್ರೀಸ್ ಮಾಡಿದ್ರಿ ಅಂದರೆ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಇದನ್ನೇ ನಾವು ಅನಲಾಗ್ ವ್ಯಾಲ್ಯೂ ಅಂತ ಕರಿತೀವಿ. ಇದಕ್ಕೆ ನೀವು ಬೇಕಾದರೆ ಲೈಕ್ ಪಾಟಿಂದ ಏನು ಮಾಡ್ತೀವಿ ಆ್ಯಕ್ಚುಲಿ. ಸೊ ಯೂಸಿಂಗ್ ದ ಪಾಟ್ ಯು ಆರ್ ವೇರಿಂಗ್ ದ ರೆಸಿಸ್ಟೆನ್ಸ್ ಅಲ್ವಾ. ಸೊ ಇಲ್ಲಿ ನೀವು ರೆಸಿಸ್ಟೆನ್ಸ್ ವ್ಯಾಲ್ಯೂಗೆ ಇದನ್ನು ಮಾಡ್ಕೋಬೋದು, ಕನ್ವರ್ಟ್ ಮಾಡ್ಕೋಬೋದು ಯೂಸಿಂಗ್ ದ ಫಾರ್ಮುಲಾಸ್ ಆ್ಯಂಡ್ ಆಲ್. ಸೊ ಇಲ್ಲಿ ನಿಮಗೆ ರಾ ಅನಲಾಗ್ ಡೇಟಾ ಸಿಗ್ತಾ ಇದೆ. ಸೊ ಈ ಡೇಟಾನ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ರೆಸಿಸ್ಟೆನ್ಸಿಗೆ ಕನ್ವರ್ಟ್ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ನಿಮಗೆ 250 ಕಿಲೋ ಓಮ್ಸ್ ರೆಸಿಸ್ಟರ್ ಪೊಟೆನ್ಷಿಯೋಮೀಟರ್. ಓಕೆ, ಸೊ ಇದನ್ನು ನೀವು ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ಮ್ಯಾಕ್ಸಿಮಮ್ ಗಿಟ್ಟೆ ಅಂದರೆ ನಮಗೆ 250 ಕಿಲೋ ಓಮ್ಸ್ ಸಿಗುತ್ತೆ. ಓಕೆ, ಸೊ ಇದನ್ನ ನೀವು ಸೆಟ್ಟು ಮಾಡ್ಕೋಬೋದು ಇಲ್ಲಿ. ಸೊ ಈ 250 ಇರೋದನ್ನ 1 ಕಿಲೋ ಓಮ್ಸ್ ಮಾಡ್ಕೋಬೋದು ಅಥವಾ 10 ಕಿಲೋ ಓಮ್ಸ್ ಮಾಡ್ಕೋಬೋದು. ಸೊ ಇಲ್ಲೇ ಸಿಮ್ಯುಲೇಷನ್ ಆಗಿರೋದ್ರಿಂದ ನಿಮಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ಓಕೆ, ಸೊ ಈಗ ನೋಡಿ, ಈಗ ನಾನು ಮ್ಯಾಕ್ಸಿಮಮ್ ಪ್ಲೇಸ್ ಮಾಡಿದ್ದೀನಿ ಅಂದರೆ ಇದ್ರದ್ದು ವ್ಯಾಲ್ಯೂ ಎಷ್ಟಿರುತ್ತೆ ನಮಗೆ. ಸೊ ಈ ಪಾಟ್ ವ್ಯಾಲ್ಯೂ ಬಂದುಬಿಟ್ಟು ಇವಾಗ 10 ಕಿಲೋ ಓಮ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು 10 ಕಿಲೋ ಓಮ್ಸ್ ಅಂತ ಡಿಸ್ಪ್ಲೇ ಮಾಡ್ಬೋದು, ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅದನ್ನೆಲ್ಲ. ಸೊ ಇವಾಗ ಮಿಡಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಂದರೆ 5 ಕಿಲೋ ಓಮ್ಸ್ ಆಗುತ್ತೆ. ಈಗ ಮಿನಿಮಮ್ಮಿಗೆ ಸೆಟ್ ಮಾಡಿದೆ ಅಂದರೆ ನಿಮಗೆ 0 ಓಮ್ಸ್ ಇರುತ್ತೆ. ಸೊ ಈ ಥರ ನಿಮಗೆ ಪೊಟೆನ್ಷಿಯೋಮೀಟರ್ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಓಕೆನಾ. ಸೊ ಇದು ಅನದರ್ ಟೈಪ್ ಆಫ್ ಅನಲಾಗ್ ಡಿವೈಸ್. ಸೊ ಇದನ್ನೆಲ್ಲಿ ಯೂಸ್ ಮಾಡ್ತೀರಾ, ಇದನ್ನು ಈ ಥರ ನಾಬ್ಸ್ನೆಲ್ಲ ನೀವು ಎಲ್ಲಿ ಯೂಸ್ ಮಾಡ್ತೀರಾ ಅಂದರೆ ಲೈಕ್ ಈಗ ವೆಹಿಕಲ್ಸಲ್ಲೆಲ್ಲ ಸೌಂಡ್ ಸಿಸ್ಟಮ್ಸ್ ಇರುತ್ತೆ, ಆ್ಯಂಪ್ಲಿಫೈಯರ್ಸ್ ಇರುತ್ತೆ. ಓಕೆ, ಅದಾದಮೇಲೆ ನಿಮಗೆ AC ಕಂಟ್ರೋಲಿಂಗ್ ನಾಬ್ಸು, ಸೊ ಈ ಥರದ್ದೆಲ್ಲ ಇರುತ್ತಲ್ವ. ಸೊ ಅಲ್ಲಿ ನಾವು ಈ ಟೈಪ್ ಅನಲಾಗ್ ಡಿವೈಸಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲೂ ತೊಗೊಂಡ್ರೆ ಆಕ್ಸಲರೇಟರ್ ಅಲ್ವಾ, ಆಕ್ಸಲರೇಟರ್ಸಲ್ಲಿ ನಾವು ಈ ಪೊಟೆನ್ಷಿಯೋಮೀಟರ್ನ ಯೂಸ್ ಮಾಡಿರ್ತೀವಿ. ಓಕೆ, ಲೈಕ್ ನೀವು ಆಕ್ಸಲರೇಟರ್ ರೈಸ್ ಮಾಡ್ದಂಗೆ ಏನಾಗುತ್ತೆ, ವೆಹಿಕಲ್ ಸ್ಪೀಡ್ ಜಾಸ್ತಿ ಆಗುತ್ತಲ್ವ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಈಗ ಮಿನಿಮಮ್ ಸ್ಪೀಡಿಗೆ ಲೈಕ್ ವೋಲ್ಟೇಜ್ ಕಂಟ್ರೋಲ್ ಆಗ್ತಾ ಇರುತ್ತೆ, ಇನ್ಪುಟ್ ವೋಲ್ಟೇಜ್ ಮೋಟರ್ಗೆ. ಸೊ ನೀವೀಗ ಜಾಸ್ತಿ ಆಕ್ಸಲರೇಟ್ ಮಾಡಿದಾಗ ಏನಾಗುತ್ತೆ, ಇನ್ಪುಟ್ ವೋಲ್ಟೇಜು ಜಾಸ್ತಿ ಆಗಿಬಿಡುತ್ತೆ ಮೋಟರ್ಗೆ. ಸೊ ಆ ಟೈಮಲ್ಲಿ ನಿಮಗೆ ಮೋಟರ್ ಸ್ಪೀಡ್ ಜಾಸ್ತಿ ಸಿಗುತ್ತೆ ಅಲ್ವಾ. ಸೊ ಅದಕ್ಕೆ ಆ ಥರ ನೀವು ಮಾಡ್ಕೋಬೋದು. ಓಕೆ,
ಸೊ ಇದನ್ನೆಲ್ಲ ನಾನು ಇದೆಲ್ಲ ಕಾನ್ಸೆಪ್ಟ್ಸ್ ಆದಮೇಲೆ ನಿಮಗೆ ಮಿನಿ ಪ್ರಾಜೆಕ್ಟ್ಸ್ ಮಾಡಿಸ್ತೀನಿ ಟಿಂಕರ್ ಕ್ಯಾಡಲ್ಲಿ. ಸೊ ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಇವೆಲ್ಲ ಯಾವ ಥರ ಇಂಪ್ಲಿಮೆಂಟ್ ಆಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಏನು ಅಂತ ಹೇಳಿ. ಓಕೆ, ಡನ್. ಸೊ ಇದಿಷ್ಟು ಪೊಟೆನ್ಷಿಯೋಮೀಟರ್ದು ಆಯಿತು. ಸೊ ಇದಕ್ಕೆ ಕಂಡೀಷನ್ ಬರಿಬೋದು ನಾವು. ಸೊ ಕಂಡೀಷನ್ಸ್ ಯಾವ ಥರ ಬರೀತೀರಾ? ಸೊ ಇವಾಗ ನಾರ್ಮಲ್ ಲೆಸ್ ದ್ಯಾನ್ 500 ಇತ್ತು ಅಂದರೆ ಲೋ ರೆಸಿಸ್ಟೆನ್ಸ್ ಅಂತ ಡಿಸ್ಪ್ಲೇ ಮಾಡ್ಬೋದು. ಗ್ರೇಟರ್ ದ್ಯಾನ್ 500 ಇತ್ತು ಅಂದರೆ ಹೈ ರೆಸಿಸ್ಟೆನ್ಸ್ ಅಂತ ಡಿಸ್ಪ್ಲೇ ಮಾಡ್ಬೋದು. ಸೊ ಈ ಥರ ನೀವು ವೇರಿಯೇಷನ್ಸ್ನ ಮಾಡ್ಬೋದು ಪ್ರೋಗ್ರಾಮಲ್ಲಿ. ಓಕೆ, ತೋರಿಸ್ತೇನೆ ನಿಮಗೆ. ಓಕೆ, ಸೊ ಈಗ ಎರಡು ರೀಡ್ ಆಗ್ತಿದೆ ಅಲ್ವಾ? ಓಕೆ, ಸೊ ಈಗ ನಮಗೆ ಪಾಟ್ ಮಿನಿಮಮ್ ಇಟ್ಟಾಗ ಏನಾಗ್ತಾಯಿತ್ತು, ಜಸ್ಟ್ ವ್ಯಾಲ್ಯೂ ಡಿಸ್ಪ್ಲೇ ಆಗ್ತಿತ್ತಲ್ವಾ? ಸೊ ಇದಕ್ಕೆ ನೀವು ಕಂಡೀಷನ್ಸ್ ಅಪ್ಲೈ ಮಾಡ್ಬೋದು. ಸೊ ಯಾವ ಥರ ಅಂದರೆ, ಓಕೆನಾ? ಸೊ ಇಲ್ಲೇನು ಕಂಡೀಷನ್ ಮುಂಚೆ LDR ಇತ್ತಲ್ವ, ಸೊ ಅದನ್ನೇ ಹಾಕಿದ್ದೀನಿ. ಸೊ LDRನೆಲ್ಲ ಪಾಟ್ ಅಂತ ಮಾಡ್ತಾಯಿದ್ದೀನಿ. ಓಕೆ, ಪಾಟ್ ಪೊಟೆನ್ಷಿಯೋಮೀಟರ್. ಸೊ ಇಲ್ಲಿ ನೈಟ್ ಟೈಮ್ ಡೇ ಟೈಮ್ ಅಂತ ಇರೋದನ್ನ ಏನು ಮಾಡ್ತೀರಾ? ಸೊ ಅದನ್ನು ಲೋ ರೆಸಿಸ್ಟೆನ್ಸ್ ಅಂತ ಮಾಡ್ತೀರಾ, ಲೋ ರೆಸಿಸ್ಟೆನ್ಸ್. ಸೊ ನಿಮಗೆ ಪಾಟಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಚೇಂಜ್ ಆಗುತ್ತಲ್ವ, ಸೊ ಅದಕ್ಕೋಸ್ಕರ ಲೋ ರೆಸಿಸ್ಟೆನ್ಸ್. ಸೊ ಅದಾದಮೇಲೆ ಇಲ್ಲೇನು ಮಾಡ್ತೀರಾ? ಹೈ ರೆಸಿಸ್ಟೆನ್ಸ್ ಅಂತ ಮಾಡ್ತೀರಾ, ಹೈ. ಓಕೆ, ಸೊ ಇದು ಎರಡರಲ್ಲೂ LCD ಪ್ಲಸ್ ಸೀರಿಯಲ್ ಮಾನಿಟರಲ್ಲೂ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಲೆಸ್ ದೆನ್ ಇವಾಗ 500 ಬೇಡ, 500 ಇಡ್ತೀನಿ. ಓಕೆನಾ, 500. ಓಕೆ, ಸೊ ಇನ್ನು ಉಳ್ಕಿದ್ದೆಲ್ಲ ಸೇಮ್ ಇರುತ್ತೆ ನಿಮಗೆ. ಸೊ ಕಾಪಿ ಮಾಡ್ಕೊತೀನಿ, ಟಿಂಕರ್ ಕ್ಯಾಡಲ್ಲಿ ಪೇಸ್ಟ್ ಮಾಡ್ತೀನಿ. ಡನ್. ಸೊ ಇವಾಗ ನೋಡಿ, ಸ್ಟಾರ್ಟ್ ಸಿಮ್ಯುಲೇಷನ್. ಓಕೆ, ಚೆಕ್ ಮಾಡಿ ಇವಾಗ. ಸೊ ಪಾಟ್ ವ್ಯಾಲ್ಯೂ ಏನಿದೆ 0 ಇದೆ. ಸೊ ನಿಮಗೆ ಲೋ ರೆಸಿಸ್ಟೆನ್ಸ್ ಅಂತ ತೋರಿಸ್ತಾ ಇದೆ. ಸೀರಿಯಲ್ ಮಾನಿಟರಲ್ಲೂ ನಿಮಗೆ ಸೇಮ್ ತೋರಿಸುತ್ತೆ, ಲೋ ರೆಸಿಸ್ಟೆನ್ಸು. ಪಾಟ್ ವ್ಯಾಲ್ಯೂ ಬಂದುಬಿಟ್ಟು 0, ಸರಿನಾ? ಸೊ ಇದಾದಮೇಲೆ ಪಾಟ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತೀನಿ. ಸೊ ಪಾಟ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 500 ಮಾಡ್ತೀನಿ. ಸೊ ಇವಾಗ ನೋಡಿ, ಸೊ ಪಾಟ್ ವ್ಯಾಲ್ಯೂ 700 ಇದೆ, ನಮಗೆ ಹೈ ರೆಸಿಸ್ಟೆನ್ಸ್ ಅಂತ ತೋರಿಸ್ತಾ ಇದೆ. ಸೀರಿಯಲ್ ಮಾನಿಟರಲ್ಲೂ ಅಷ್ಟೇ ಹೈ ರೆಸಿಸ್ಟೆನ್ಸ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ ದಿಸ್ ಈಸ್ ದ ಡಿಫ್ರೆನ್ಸ್, ಸರಿನಾ? ಸೊ ಇದನ್ನು ನೀವು ಬೇಕಾದರೆ ಯಾವ ಸೆನ್ಸರ್ಗಾದರೂ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ಸೊ ನಾನು ಏನು ಮುಂಚೆ ನಿಮ್ಗೆ ಯಾವುದೇ ಅನಲಾಗ್ ಸೆನ್ಸರ್ಸ್ ತೋರಿಸಿದ್ದೀನಲ್ವಾ, ಸೊ ಎಲ್ಲ ಸೆನ್ಸರ್ಸ್ಗೂ ನೀವು ಈ ಥರ ಅಪ್ಲೈ ಮಾಡ್ಬೋದು ಬೇಸ್ಡ್ ಆನ್ ದ ಔಟ್ಪುಟ್. ಓಕೆ, ಸೊ ಈಗ ಸೆನ್ಸರ್ ನಮಗೆ LDRಲ್ಲಿ ಏನು ಸಿಗ್ತಾಯಿತ್ತು, ಲೈಟ್ ವ್ಯಾಲ್ಯೂ ಸಿಗ್ತಾಯಿತ್ತಲ್ವಾ? ಸೊ ಇದರಲ್ಲಿ ಪಾಟ್ ವ್ಯಾಲ್ಯೂ ಏನು ಸಿಗುತ್ತೆ, ನಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಅದೇ ಥರ ನಿಮಗೆ ಮಲ್ಟಿಪಲ್ ಸೆನ್ಸರ್ಸಲ್ಲಿ ನಿಮಗೆ ಮಲ್ಟಿಪಲ್ ವ್ಯಾಲ್ಯೂಸ್ ಸಿಗುತ್ತೆ. ಓಕೆ, ಸೊ ಅದನ್ನು ನೀವು ಇಲ್ಲಿ ಡಿಸ್ಪ್ಲೇ ಮಾಡಬೇಕಷ್ಟೆ. ಓಕೆ, ಸೊ ಸರ್ಕ್ಯೂಟ್ಸ್ ಅಥವಾ ಪ್ರೋಗ್ರಾಮ್ಸ್ ಅದರಲ್ಲಿ ಏನಾದರೂ ಡೌಟ್ಸ್ ಇದೆ?